ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ವಿವಾದ ಅಂತ ಹೇಳಿದ್ರೆ ಅದು KD ಸಿನಿಮಾದ ಸರ್ಸೆ ನಿನ್ನ ಸೆರಗ ಹಾಡು. ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ಈ ಹಾಡು. ಅಂದರೆ ಹಿಂದಿಯಲ್ಲಿ ಈಗಾಗಲೇ ಇದನ್ನು ಬ್ಯಾನ್ ಮಾಡಲಾಗಿದೆ. ಕನ್ನಡದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಈ ಹಾಡು ಡಿಲೀಟ್ ಆಗಬಹುದು. ಸೊ ಆ ರೀತಿಯ ಹಾಡಿದೆ. ಅಷ್ಟೊಂದು ಅಶ್ಲೀಲವಾಗಿ ಸಾಹಿತ್ಯವನ್ನು ಬರೆಯೋದು ಅವಶ್ಯಕತೆ ಇತ್ತ? ಯಾಕೆ ಈ ರೀತಿಯಾಗಿ ಪ್ರೇಮ್ ಈ ಸಾಹಿತ್ಯವನ್ನು ಕೊಟ್ಟರು ಅಂತೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನಾಗ್ತಾ ಇದೆ? ಸಾಹಿತ್ಯ ಸತ್ತು ಹೋಗ್ತಾ ಇದೆಯಾ? ಏನು ನಡೀತಾ ಇದೆ ಕನ್ನಡ ಸಾಹಿತ್ಯದಲ್ಲಿ? ಅಥವಾ ಈ ಕನ್ನಡ ಚಿತ್ರರಂಗ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರುವಂಥ ಕನ್ನಡ ಇಂತಹ ಕೆಲವೊಂದಿಷ್ಟು ಹಾಡುಗಳಿಂದ, ಇಂತಹ ನಿರ್ದೇಶಕರಿಂದ ಒಂದು ಕೆಟ್ಟ ರೀತಿಯಲ್ಲಿ ಕನ್ನಡಿಗರನ್ನು ನೋಡುವಂಥ ಪರಿಸ್ಥಿತಿ ಎದುರಾಯ್ತಲ್ಲ ಅಂತೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ಈ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಈ ಹಾಡಿನ ವಿರುದ್ಧ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ಹಿಂಗಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ. ಸರ್ಸು ಸೆರಗು ಸರ್ಸು, ಸ್ಯಾಂಡಲ್ವುಡ್ ಕೇಡು. ನೋಡಿ, ಸಹಜವಾಗಿ ನಟ ನಿರ್ದೇಶಕ ಪ್ರೇಮ್ ಅವರ ಒಂದು ಸಾಂಗ್ ಅಂತ ಹೇಳಿದಾಗ ಬಹಳಷ್ಟು ನಿರೀಕ್ಷೆ ಇರುತ್ತೆ. ಅಂದರೆ ತಾಯಿಯ ಹಾಡಿನಿಂದ ಇಂಥ ಕೆಟ್ಟ ಮನಸ್ಥಿತಿಗೆ ಯಾಕೆ ಬಂದರು ಅನ್ನುವಂಥ ಯಕ್ಷ ಪ್ರಶ್ನೆ ಸಹಜವಾಗಿರುತ್ತೆ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಒಂದು ಹಾಡಿನ ಬಗ್ಗೆ. ಆದರೆ ಈ ರೀತಿಯಾಗಿ ಉಲ್ಟಾ ಹೊಡೆಯುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಡಬಲ್ ಅಲ್ಲ, ಡೈರೆಕ್ಟರ್ ಸಿಂಗಲ್ ಮೀನಿಂಗ್ ಅನ್ನುವಂಥ ಸ್ಟೇಟ್ಮೆಂಟ್. ಸಂಸತ್ನಲ್ಲಿ ಚಂದನವನದ ಮಾನ ಹರಾಜು ಆಗಿದೆ. ನೀವು ನೋಡಿದ್ರಿ ಏನೇನಾಯಿತು ನಿನ್ನೆ ಮೊನ್ನೆ ಅಂಥೇಳಿ. ಸೊ ಲೇಖಕಿಯರು ಆಗಿರ್ಬೋದು, ಪತ್ರಕರ್ತರು ಕೂಡ ಫುಲ್ ಗರಂ ಆಗಿದ್ದಾರೆ ಈ ಒಂದು ವಿಚಾರವಾಗಿ, ಈ ಹಾಡಿನ ವಿಚಾರವಾಗಿ. ಅಂದರೆ ಈ ಇಡೀ ತಂಡದ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದಿ ವಿಲನ್ ಅಲ್ಲ ಪ್ರೇಮ್, KD ಅಂಥೇಳಿ. ಸೊ ಡೈರೆಕ್ಟರ್ ಜೊತೆ ಸಂಗೀತ ನಿರ್ದೇಶಕನಿಗೂ ಕೂಡ ಈಗ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಶತಮಾನದ ಕನ್ನಡ ಚಿತ್ರರಂಗದಲ್ಲಿ ಹಲವು ವಿವಾದ ಮುಂದುವರಿತಾನೆ ಇದೆ. ಅಂದರೆ ಡಬಲ್ ಮೀನಿಂಗ್ ಇರುತ್ತೆ, ಅಶ್ಲೀಲವಾಗಿ ಪದ ಬಳಕೆ ಮಾಡ್ತಾರೆ ಅನ್ನೋದು ಈ ಫಸ್ಟ್ ಟೈಮ್ ಏನಲ್ಲ. ಇದನ್ನು ನೇರವಾಗಿ ಸಿಕ್ಸರ್ ಹೊಡೆಯೋ ಥರನೇ ಇತ್ತು ಅನ್ನೋದು. ಅಂದರೆ ನೇರವಾಗಿ ಡಬಲ್ ಮೀನಿಂಗ್ ಅಲ್ಲ, ಇದು ನೇರವಾಗಿ ಎಂಥ ಪದಗಳನ್ನು ಬಳಸಬೇಕು, ಎಂಥ ಪದಗಳನ್ನು ಬಳಸಿದ್ದಾರೆ ಅನ್ನುವಂಥ ವಿವಾದ ಇದು. ಸೊ ಹಂಗಾಗಿ ಈ ಟೈಟಲ್, ಡೈಲಾಗ್, ಹಾಡುಗಳಲ್ಲಿ ಹಲವು ಭಿನ್ನಮತ ಇದೆ. ಸೊ ಡಬಲನ್ನು ಬಿಟ್ಟು ಡೈರೆಕ್ಟರ್ ಸಿಂಗಲ್ ಮೀನಿಂಗ್ ಸಾಂಗನ್ನು ಹಾಡಿದ್ದಾರೆ ಅನ್ನೋದು. ಸೊ ಪ್ರೇಮ್ ಅವರ ನಿರ್ದೇಶನ ಮತ್ತು ಅವರ ಸಾಹಿತ್ಯದಲ್ಲಿ ಮೂಡಿ ಬರ್ತಾ ಇರುವಂಥ KD ಸಿನಿಮಾ ಇದು. ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಸಿನಿಮಾ, ಭಾಳ ಬಹುನಿರೀಕ್ಷಿತ ಸಿನಿಮಾ. 5 ಭಾಷೆಯಲ್ಲಿ ಬರ್ತಾ ಇರುವಂಥ ಸಿನಿಮಾ ಇದು. ಬಟ್ ಇದೆಲ್ಲ ಕಷ್ಟಪಟ್ಟು ಈ 3.5 ನಿಮಿಷದ ಒಂದು ಹಾಡಿಗಾಗಿ ಎಲ್ಲವೂ ಕೂಡ ಹೋಯ್ತಲ್ಲ ಅನ್ನುವಂಥ ಬೇಜಾರು ಸಹಜವಾಗಿರುತ್ತೆ. ಯಾಕೆ ಈ ರೀತಿಯ ಮಾಡಿದ್ರು? ಏನೋ ಬೇರೆ ಪ್ಲಾನ್ ಮಾಡೋಕ್ಕೆ ಹೋಗಿ ಏನೋ ಎಡವಟ್ಟು ಮಾಡ್ಕೊಂಡ್ರ ಅನ್ನುವಂಥ ಅನುಮಾನಗಳು ಮತ್ತು ಪ್ರಶ್ನೆಗಳು ಸಹಜವಾಗಿದೆ. ಯಾಕೆ ಹೀಗಾಯಿತು ಅಂಥೇಳಿ ಆ ಲಿರಿಕ್ಸನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಅದು ತಲೆ ತಿರುಗತ್ತೆ. ಇಂಥ ಲಿರಿಕ್ಸ್ ಇರುತ್ತಾ ಕನ್ನಡದಲ್ಲಿ ಅಂತೇಳಿ. ಕನ್ನಡ ಸಾಹಿತ್ಯ ಎಂಥದ್ದು, ಕನ್ನಡಕ್ಕೆ ಸಿಗ್ತಾ ಇರುವಂಥ 8 ಜ್ಞಾನಪೀಠ ಸಿಕ್ಕಿದೆ. ಆದರೆ ಆ ಸಾಹಿತ್ಯದಲ್ಲಿ ಇಂಥ ಪದಗಳನ್ನು ಸೇರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾವಾಗ ಈ ಹಾಡು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತಲ್ಲ, ಈಗ ನೋರಾ ಫತೇಹಿ ಅವರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದರು. ಇದರ ಸಾಹಿತ್ಯ ನನಗೆ ಗೊತ್ತೇ ಇರಲಿಲ್ಲ ಅಂಥೇಳಿ ಅವರು ಕೂಡ ಅದರ ಬಗ್ಗೆ, ಈ ಹಾಡಿನ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. Hi guys, I just want to come on here to discuss this controversy regarding the song. First of all, I'm in the middle of grieving a loss of one of my closest friends. And I'm also in the middle of nowhere with no network, so I haven't been able to see what's going on. But I've gotten some updates today because I got a little bit of network. So I do want to clarify a couple of things. I'm going to make sure this is not a very long video, but hear me out, okay? 1, I shot this song 3 years ago in a language called Kannada, okay? Which is a part of a different industry called sandalwood, okay? And when I shot this song 3 years ago, I said yes to it because it was a part of a big film. It was with a big icon, Sanjay Dutt. Who would say no to work with him? He's such an icon. And it was a remake, at least that's what I thought, of Like Nahi Kal Nae Khume, which is also a very iconic song. When I'm on set shooting for this song, I'm relying on the filmmakers to translate the song, and that is what I go by, okay? When they're translating the song, nothing seemed
inappropriate or vulgar when they were translating the song to me. But then again, I don't understand Kannada, so I'm just relying with whatever they're telling me. Whatever they've done right now, which is creating a Hindi version and dubbing the voice in Hindi and having those lyrics which are very inappropriate, I had no idea about that. They didn't take any approvals. They didn't take any permission from me. When I was invited for the launch at the event, I sat there and I saw the Kannada version, which first of all I had a major issue with because they didn't take any approvals from me when they created that lyrical version. They used very unflattering. And if anyone knows me, ಇನ್ನು ಇದಾದ ನಂತರ ಪ್ರೇಮ್ ಅವರು ಕೂಡ ಮಾತನಾಡಿದ್ದಾರೆ, ಅಂದರೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಒಂಥರ ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತನಾಡಿದರು. ನಾನು ಆ ವಿಚಾರವಾಗಿ ಹೇಳಿಲ್ಲ, ಡಬಲ್ ಮೀನಿಂಗ್ ಅಲ್ಲ ಇದು, ಬಾಟಲ್ ವಿಚಾರವಾಗಿ ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ತೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ತೀನಿ, ಲವ್ ಬಗ್ಗೆ ಸಾಂಗ್ ಬರ್ತೀನಿ, ಮದರ್ ಬಗ್ಗೆ ಸಾಂಗ್ ಬರ್ತೀನಿ, ಅಣ್ಣ ತಮ್ಮನ ಬಗ್ಗೆ ಸಾಂಗ್ ಬರ್ತೀನಿ. ಪ್ರತಿ ಹಂತದಲ್ಲಿ ಬೇರೆ ಬೇರೆ ಕಂಟೆಂಟ್ ಸಾಂಗ್ ಬರ್ತೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನನ್ನ ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರ. ಪ್ರೇಮ್ ಸಿನಿಮಾ ಬರ್ತಾನೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಮ ಚಿರುಣೆ ಆಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನು ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಲಗರ ರೀತಿಯಲ್ಲಾಗಲಿ ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಲೇ ಆಗಲಿ ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕೆಂದರೆ ಇವತ್ತಿನವ್ರಿಗೆ ನಾನು ಮಾಡಿಲ್ಲ, ನನಗೆ ಸಾಯೋವರೆಗೂ ನಾನು ಮಾಡೋದು ಇಲ್ಲ, ನನಗೆ ಅದು ಅವಶ್ಯಕತೆಯೂ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಸೊ ನನಗದು ಗೊತ್ತಿಲ್ಲ. ನನ್ನ ಅರ್ಥದ ಪ್ರಕಾರ ನನ್ನ ಬರೀಬೇಕಾದ್ರೆ ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದೆ. ನಾನು ಮೀಡಿಯಾ ಮುಂದೆನೂ ಅದನ್ನು ಹೇಳಿದೆ. ನಾನು ಆದರೂ ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ ನನ್ನ ಫ್ಯಾಮಿಲಿ ಆಗಲಿ ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ನಾನು ಒಬ್ಬ ಸಾಹಿತಿ ಆದಮೇಲೆ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಹಾಗೂ ಬರೀಬೇಕು, ಹೀಗೂ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ ಅಂತ ದಿಸ್ ಬಾಟಲ್ ಅದು. ಸೊ ಅದನ್ನು ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನನ್ನು, ನನ್ನ ಫ್ಯಾಮಿಲಿನ, ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾಯಿದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲು ಎಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ, ಸೊ ಅದು ನಿಮಗೆ ಬಿಟ್ಟಿದ್ದು. ಏನು ಮಾಡೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಥರದವ್ರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ, ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ ನಾನು ಎಲ್ಲರಿಗೂ. ಆ್ಯಂಡ್ ಯಾಕೆಂದರೆ ನಾನು ನಿನ್ನೆ ಸಂಸತ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈ ಸಾಂಗಿನ ವಿಚಾರವಾಗಿ. ಅಶ್ವಿನಿ ವೈಷ್ಣವ್ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಹಿಂದಿಯಲ್ಲಿ ಈಗಾಗಲೇ ಈ ಹಾಡನ್ನು ಬ್ಯಾನ್ ಮಾಡಲಾಗಿದೆ ಅಂತೇಳಿ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. जिस गाने के बारे में माननीय सांसद महोदय ने कहा है, ऑलरेडी उस पर बैन लग चुका है, और मैं स्पष्ट तौर पे ये आपके माध्यम से पूरे सदन को कहना चाहूँगा कि हमें फ्रीडम ऑफ स्पीच में भारत के संविधान निर्माताओं ने जो रीजनेबल रिस्ट्रिक्शंस लगाए
उन रीजनेबल रिस्ट्रिक्शंस के हिसाब से ही चलना चाहिए. फ्रीडम ऑफ स्पीच कैनॉट बी एब्सोल्यूट. इट हैज़ टू बी इन द कॉन्टेक्स्ट ऑफ द सोसाइटी, इट हैज़ टू बी इन द कॉन्टेक्स्ट ऑफ द कल्चर, और उसमें बहुत ही हमें सावधानी से हमारे आने वाले समय में जिस तरह से डिजिटल के माध्यम से जिस तरह से आज तेज़ी से चीज़ें फैलती है, उसमें हमें समाज के प्रोटेक्शन के लिए, विशेषकर बच्चों के प्रोटेक्शन के लिए, महिलाओं के प्रोटेक्शन के लिए, समाज के वंचित वर्गों के प्रोटेक्शन के लिए जो भी कड़े एक्शन लेने चाहिए वो लेने के लिए सरकार प्रतिबद्ध है. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಲೇಖಕರಾಗಿರುವಂಥ ಶಶಿಕಾಂತ್ ಯಡೇಳವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನಿಮಗೂ ಕೂಡ ಅವಕಾಶ ಇರುತ್ತೆ ಈ ಸಾಂಗಿನ ಬಗ್ಗೆ ಮುಕ್ತವಾಗಿ ಕೂಡ ನೀವು ಶೇರ್ ಮಾಡ್ಕೊಳ್ಬೋದು. ಏನು ಅನಿಸುತ್ತೆ ನಿಮಗೆ, ಈ ಸಾಂಗ್ ಬೇಕಾ ಬೇಡವಾ, ಡಿಲೀಟ್ ಆಗಬೇಕಾ, ಅಥವಾ ಫಸ್ಟ್ ಟೈಮ್ ಇದೇ ರೀತಿಯಾಗಿ ಡಬಲ್ ಮೀನಿಂಗ್ ಬರ್ತಾ ಇದೆಯಾ, ಅಥವಾ ಇಲ್ಲಿ ಪ್ರೇಮ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋದು. ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ. ಏನು ಹೇಳ್ತೀರಿ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದಿಯಲ್ಲಿ ಅಂತೂ ಈಗಾಗಲೇ ಇದನ್ನು ಬ್ಯಾನ್ ಮಾಡಲಾಗಿದೆ, ಡಿಲೀಟ್ ಆಗಿದೆ ಈ ಸಾಂಗ್. ಆಗಬೇಕು. ಯಾಕೆಂದರೆ ಯಾವುದೇ ಇರಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು, ಮಾನಸಿಕ ಸ್ಥಿತಿಯನ್ನು ವಿಕೃತಗೊಳಿಸ್ತಕ್ಕಂಥ ಯಾವುದೇ ಸಾಹಿತ್ಯ, ಯಾವುದೇ ಕಲಾ ಪ್ರಕಾರಗಳು ಇದ್ದರೂ ಸಹಿತ ಅವುಗಳು ಬ್ಯಾನ್ ಆಗಬೇಕು. ಸೊ ಆದ್ದರಿಂದ ಈ ಥರ ಮಹಿಳೆಯರನ್ನು ಒಂದು ವಸ್ತುವಾಗಿ, ಭೋಗದ ವಸ್ತುವಾಗಿ ನೋಡ್ತಕ್ಕಂಥ, ಪ್ರಚೋದಿಸ್ತಕ್ಕಂಥ ಯಾವುದೇ ಹಾಡು ಇರಲಿ, ಸಿನಿಮಾ ಇರಲಿ, ಇವೆಲ್ಲವೂ ಸಹಿತ ಸಮಾಜಕ್ಕೆ ಹೋಗಬಾರದು ಅನ್ನುವುದು ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವರ ಅನಿಸಿಕೆ ಆಗಿದೆ. ಸೊ ಈ ಸಿನಿಮಾ ಅನ್ನೋದು ಬಹಳ ಪ್ರಭಾವಶಾಲಿಯಾದ ಮಾಧ್ಯಮ. ಇದು ನಾಟಕದ ಹಾಗೆ ಅವತ್ತೇ ಶೋ ಆಗೋದಲ್ಲ, ಅಥವಾ ಪುಸ್ತಕ ಬರೆದ ಹಾಗೆ ನಾವು ಬರೆದು ಪುಸ್ತಕ ಇಟ್ಟಾಗ ಅಲ್ಲ. ತಯಾರಿ ದೊಡ್ಡದಿದೆ ಅಲ್ಲ, ಇದು ಹೆಚ್ಚು ಜನರನ್ನು ತಲುಪುತ್ತೆ. ಲಕ್ಷಾಂತರ ಕೋಟ್ಯಾಂತರ ಜನವನ್ನು ತಲುಪುತ್ತೆ. ತಲುಪಿಸಲಿಕ್ಕೆ ಹಲವಾರು ಮಾಧ್ಯಮಗಳಿದ್ದಾವೆ, OTT ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ, ಈ ಮಾಧ್ಯಮಗಳು, TV, ಇದು ಮಾಧ್ಯಮದಲ್ಲಿ ಬರುತ್ತೆ. ಆಮೇಲೆ ಹಾಡುಗಳನ್ನು FM ಅಲ್ಲಿ ಕೇಳ್ತಾರೆ. ಸೊ ಈ ರೀತಿಯಾಗಿ ಆಮೇಲೆ ಫಂಕ್ಷನ್ಗಳಾಗ್ತವೆ, ಅಲ್ಲಿ ಈ ಥರ ಹಾಡುಗಳನ್ನ ಹಾಕಿಬಿಟ್ಟು ಕುಣಿತಾರೆ ಜನ, ಡಿಜೆ ಸೌಂಡ್ಗಳನ್ನ ಹಾಕಿ. ಸೊ ಈ ರೀತಿ ಆದಾಗೆಲ್ಲವೂ ಸಹಿತ ಅಲ್ಲಿರ್ತಕ್ಕಂಥ ಮಕ್ಕಳು ಇದನ್ನು ಕೇಳ್ತಾರೆ, ಯುವಕರು ಕೇಳ್ತಾರೆ. ಅವ್ರಿಗೆಲ್ಲ ಅನಿಸುತ್ತೆ, ಅರೆ ಏನಿದು, ಅರೆ ಇದನ್ನು ಹೇಳಿದಲ್ವಾ, ಯಾವ ಹೆಣ್ಣು ಗಂಡು ಅತ್ಯಂತ ಖಾಸಗಿಯಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಹೀಗೆ ಪದಗಳ ಮೂಲಕ ಸಾರ್ವಜನಿಕಗೊಳಿಸೋದಿದೆಯಲ್ವಾ, ಇದು ಅತ್ಯಂತ ದುರಂತಮಯವಾಗಿರ್ತಕ್ಕಂಥದ್ದು. ಆಮೇಲೆ ಇಷ್ಟು ಚೀಪ್ ಗಿಮಿಕ್ಸ್ನ ಅದು ಕನ್ನಡ ರಂಗಭೂಮಿ ಮಾಡಿದ್ದು ನಮಗೆ ನಿಜಕ್ಕೂ ಬೇಸರ ಆಗಿದೆ. ಈಗ ಅವರು ಪ್ರೇಮ ಏನಾದರೂ ಸಮರ್ಥನೆ ಕೊಡ್ಬೋದು, ಆದರೆ ಇದು ತುಂಬ ಬೇಸರ ಇದೆ. ಅದರಲ್ಲಿ ಸಮರ್ಥನೆ ಕೊಡೋದೇನಿದೆ? ಇಲ್ಲ. ನೀವು ಅವ್ರ ಮಾತುಗಳು ಅದನ್ನು ಒಪ್ಕೊಳ್ತೀರಾ ಸಮರ್ಥನೆ ಕೊಡ್ತಾ ಇರೋದನ್ನ? ನಾನು ಹಂಗಲ್ಲ, ಬಾಟ್ಲನ್ನು ಬಳಸಿದೆ. ಯಾವ ಬಾಟ್ಲಲ್ಲಿ ಆ ಲಿರಿಕ್ಸ್ನ ಆಮೇಲೆ ತಗೋತೀನಿ, ಲಿರಿಕ್ಸ್ ನೋಡೋಣ ಅದು ಯಾವ ರೀತಿಯಾಗಿದೆ ಅಂತೇಳಿ. ಸರ್, ಅವರ ಪ್ರತಿಯೊಂದು ಮಾತಿನಲ್ಲಿ ಎಲ್ಲಿಯೂ ಸಹಿತ ಪಶ್ಚಾತ್ತಾಪ ಅನ್ನೋದಿಲ್ಲ. ಒಳಗೆ ಸಂತಸ, ಖುಷಿ ಇದೆ. ಯಾಕೆ ಅಂತಂದರೆ ಅವರು ಸಿನಿಮಾಗೆ ಏನು ಮಾಡಬೇಕಾಗಿದೆ ಪಬ್ಲಿಸಿಟಿ. ಅವರು ಈಗಾಗಲೇ ಒಳಗಡೆಗೆ ಗೆದ್ದುಬಿಟ್ಟಿದ್ದೀನಿ ಅಂತ ತೋರಿಸ್ಬಿಟ್ಟಿದೆ. ಯಾಕಂದ್ರೆ ಆ ಸಿನಿಮಾ ಈಗಾಗಲೇ 3 ವರ್ಷದಿಂದ ನಡೀತಾನೆ ಇದೆ, ಆಯ್ತಾ. ಆಮೇಲೆ ಆ ಸಿನಿಮಾದ ಕತೆ ಇದೆಯಲ್ಲ, 70ರ ದಶಕದ್ದು ಅಂಡರ್ ಗ್ರೌಂಡ್, ಆಮೇಲೆ ಅಲ್ಲಿರ್ತಕ್ಕಂಥ ಗ್ಯಾಂಗ್ಸ್ಟರ್ ಕತೆ, ಅದೆಲ್ಲ ಹಳೇದಂತ ಹಲವಾರು ಬಂದ್ಬಿಟ್ಟಿದ್ದಾವೆ. ಸೊ ಯಾವಾಗ ಬರೀ ಕಥೆಗಳ ಮೂಲಕ ನಮ್ಮ ಸಿನಿಮಾ ಗೆಲ್ಲೋದಿಲ್ಲ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಕೆಲವೊಂದು ಗಿಮಿಕ್ಸ್ಗಳನ್ನ, ಚೀಪ್ ಗಿಮಿಕ್ಸ್ಗಳನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು ನಿರ್ದೇಶಕರಾದ ಪ್ರೇಮ್. ಅಂದರೆ ಇದು ಗಿಮಿಕ್ ಅಂತ ಇದು ಒಂದಲ್ಲ, ಇದ್ರ ಹಿಂದಿನ ಎಲ್ಲನೂ ನೋಡ್ಕೊಂಬನ್ನಿ ನೀವು. ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದು? ಕರಿಯಾದ ಮೊಟ್ಟ ಮೊದಲ ಹಾಡು ಯಾವುದು? ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕೆಂಚಾಲೋ ಮೆಂಚಾಲೋ ಹೆಂಗವ್ರೆ ನಿಮ್ಮ ಡೌಗಳು ಅಂತ. ಹೆಣ್ಮಕ್ಕಳಿಗೆ ಈ ಡೌಗಳೊಂದು ಭಾಷೆ ಶುರುವಾಗಿದ್ದ ಅಲ್ಲಿಂದ. ಅಂದರೆ ಅಷ್ಟು ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ನಾವು ಮಹಿಳೆಯರನ್ನು ಗೌರವಿಸ್ತಕ್ಕಂಥ ಜಾಗದಲ್ಲಿ ಅವರಿಗೆ ವಿವಾದ ಫಸ್ಟ್ ಟೈಮ್ ಏನಲ್ಲ, ಫಸ್ಟ್ ಆರಂಭದಿಂದ ಹೇಳ್ತೀನಿ ನಿಮಗೆ, ಆಯ್ತಾ. ಆವಾಗಿನ ಮೊದಲನೇ ಸಾರ್ತಿನ ಡೌಗಳು ಅಂತ ಬಂತು. ಸೊ ಇದು ತಪ್ಪಲ್ವಾ? ಇದು ಮಹಿಳೆಯರು ಅವ್ರ ತಂಗಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಅವ್ರ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಡವ್ ಭೋಗಬಾ ಅಂತ ಹೇಳೋಕ್ಕಾಗತ್ತಾ? ತಪ್ಪು. ಆದ್ದರಿಂದ ಈ ರೀತಿಯಾದಂಥ ಮಹಿಳೆಯರ ಬಗ್ಗೆ ಕೆಟ್ಟದಾದಂಥ ಭಾವನೆ ಮೂಡುವ ಶಬ್ದಗಳನ್ನು ಬಳಸಿ ಹಾಡುಗಳನ್ನು ಮಾಡಿದ್ದಿದೆಯಲ್ವಾ, ಇದು ಗಿಮಿಕ್ಸ್ಗೋಸ್ಕರ ಮಾಡಿದ್ದಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಪ್ರೇಮು ಭಾಳ ಶ್ರಮಜೀವಿ, ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ. ಆಮೇಲೆ ಆ ಮನುಷ್ಯ ತುಂಬ ಸ್ಟ್ರಗಲ್ ಮಾಡಿದ್ದಾರೆ,
ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಯಾಕೆ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗೆಸ್ಟಾಗಿ ಕರೆಸಿದ್ದೆ ನಾನು ಮೊದಲು, ಅದು ಕರೆಯೋ ಸಂದರ್ಭದಲ್ಲಿ. ಸೊ ಇಂಥ ವ್ಯಕ್ತಿ ಹೆಚ್ಚು ಓದಿಲ್ಲ, ಅವರು ಈಸ್ ನಾಟ್ ಎ ಸ್ಕಾಲರ್, ಬಟ್ ಆದರೂ ಸಹಿತ ತನ್ನ ಸ್ವಂತ ಸ್ವಪ್ರಯತ್ನದಿಂದ ಅವರು ಈ ಮಣಿರತ್ನಂ ಸಿನಿಮಾಗಳನ್ನು ನೋಡ್ತಾ ಅವರು ಸಿನಿಮಾದ ಗ್ರಾಮರ್ನ ಕಲ್ಕೊಂಡಿದ್ದಾರೆ. ಕಲ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಸೊ ಈ ರೀತಿ ಆಮೇಲೆ ಅದರಲ್ಲಿ ಹೆಚ್ಚು ಪ್ರಯೋಗಗಳನ್ನು ಮಾಡಿದರು. ಆದ್ದರಿಂದ ಅವರ ಪ್ರತಿಭೆಗೆ ನಮಗೆ ತಕರಾರಿಲ್ಲ. ಆದರೆ ಸಿನಿಮಾವನ್ನು ಗೆಲ್ಲಿಸಲಿಕ್ಕೆ ಅವರು ಮಾಡ್ತಕ್ಕಂಥ ಚೀಪ್ ಟ್ರಿಕ್ಸ್ಗಳಿದಾವಲ್ಲ, ಅವು ಸಮಾಜದಲ್ಲಿ ವಿಕೃತ ಭಾವನೆಗಳನ್ನು ಸೃಷ್ಟಿ ಮಾಡ್ತವೆ. ಈ ಹಿಂದೆಯೂ ಸಹಿತ ಮೇಲ್ಕೋಟೆ ಹಾಡು, ಇವರು ಪ್ರೇಮ್ ಅಡ್ಡ ಅಂತ ಒಂದು ಸಿನಿಮಾ ಬಂತು. ಪ್ರೇಮ್ ಅಡ್ಡದಲ್ಲಿ ಒಂದು ಮೇಲ್ಕೋಟೆ ಹಾಡು, ಮೇಲ್ಕೋಟೆಯವರೆಲ್ಲ ಅದರ ದೊಡ್ಡ ಪ್ರತಿಭಟನೆ ಮಾಡಿದರು. ಹೌದು, ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ನಮ್ಮ ಊರಿನ ಭಾವನೆಗಳಿಗೆ ಧಕ್ಕೆ ತಂದಿರಿ ನೀವು ಅಂತ ಬಿಟ್ಟು. ಆ ಹಾಡು ಏನಿತ್ತು ಅಂತಂದರೆ, ಇವಳು ದೇವರು ಕೊಟ್ಟ ವರದಾನ, ಮೈಯೇ ಒಂದು ಮೈದಾನ, ಆಡ್ಕಳ್ಳಿ ಅಂತಾಳೆ, ಅರ್ಥ ಮಾಡ್ಕೊಳ್ಳಿ, ಬಾರ್ಲಾ ಕಬಡ್ಡಿ ಆಟ ಆಡವ. ಅಂದರೆ ಮಹಿಳೆಯರನ್ನ ಆಟದ ಗ್ರೌಂಡಿಗೆ ಹೋಲಿಸ್ತಕ್ಕಂಥದ್ದು ಇದೆಯಲ್ವಾ, ಅದರಲ್ಲಿಯೂ ಸಹಿತ ಅದು ಏನು ಮೇಲ್ಕೋಟೆ ಹುಡುಗಿ ಹೇಳ್ತಾಳೆ ಹಂಗೆ, ನಾನು ಬನ್ನಿ ಆಟ ಆಡ್ಕೊಳ್ಳಿ, ನಾನು ಮೈದಾನ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹೇಳಿದ ತಕ್ಷಣ ಮೇಲ್ಕೋಟೆಯವರೆಲ್ಲರೂ ತಿರುಗಿದ್ರು. ನೀವು ಹೇಳೋ ಪ್ರಕಾರ ಈ ಡಬಲ್ ಮೀನಿಂಗು ಅಥವಾ ಈ ರೀತಿಯ ಕೆಟ್ಟ ಪದಗಳನ್ನು ಬಳಸೋದು ಫಸ್ಟ್ ಟೈಮ್ ಏನಲ್ಲ, ಇದು ಮೊದಲಿಂದ ಬರ್ತಾನೆ ಇದೆ. ಬಟ್ ಇದು ಯಾಕೆ ಟಾರ್ಗೆಟ್ ಅಂತ ನಾನು ಹೇಳ್ತಾ ಇರೋದು, ಮೊದಲಿನಿಂದನೂ ಡಬಲ್ ಮೀನಿಂಗ್ ಅಂತ ಬರ್ತಿತ್ತು, ಅಂದರೆ ದ್ವಂದ್ವ. ಅದನ್ನು ಹೇಗೆ ತಿಳ್ಕೊಂಡಂಗೆ ತಿಳ್ಕೊಬೋದಾಗಿತ್ತು. ಈಗ ನೇರವಾಗಿ ಸಿಂಗಲ್ ಮೀನಿಂಗ್ ಸೆಕ್ಸ್ ವರ್ಡ್ಸ್, ಸಿಂಗಲ್ ಮೀನಿಂಗು. ಸೊ ಅವ್ರಿಗೆ ಯಾರೇ ಕೇಳಿದ್ರು, ಚಿಕ್ಕ ಮಕ್ಕಳು ಕೇಳಿದ್ರು ಗೊತ್ತಾಗೋಗ್ಬಿಡುತ್ತೆ ಇದು ಯಾವುದನ್ನು ಕುರಿತು ಬರೆದಿದ್ದಾರೆ. ಆಯಿತಾ, ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು, ಕಾರ್ಯಗಳು ಏನಿದಾವಲ್ಲ ಅವುಗಳನ್ನು ನೇರವಾಗಿ ಶಬ್ದದ ಮೂಲಕ ಸರಿಸು. ಓಕೆ, ಅದರ ನಂತರ ಏನಾಗಬೇಕು ಅಂತ ಅವ್ರು ಹೇಳ್ತಾರೆ. ಬಾಟಲ್ಲು ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು, ಅಲ್ಲ ಸ್ವಾಮಿ, ಎಲ್ಲ ಆಡಿಯೋ ಕೇಳ್ತಾರಲ್ವಾ, ಅದರಲ್ಲಿ ಬಾಟ್ಲು ಉಪ್ಪಿನಕಾಯಿ ಯಾರೂ ನೋಡೋದಿಲ್ವಲ್ಲ. ಮುಂದೆ ಇದನ್ನು ಡಿ ಜೆ ಸೌಂಡ್ ಹಾಕ್ಕೊಂಡ್ಬಿಟ್ಟು ಗಣೇಶನ ಮುಂದನೋ ಅಥವಾ ಅನ್ನಮದೇವಿ ಮುಂದನೋ ಕುಣಿತಾರಲ್ಲ ಇವರು, ಅವರಿಗೆ ಕೇಳುವವರಿಗೆ, ಅಲ್ಲಿ ಕುಣಿಯುವವರಿಗೆ ನಿಮ್ಮ ಬಾಟಲು, ನಿಮ್ಮ ಉಪ್ಪಿನಕಾಯಿ ಗೊತ್ತಾಗೋದಿಲ್ಲ ಸ್ವಾಮಿ. ಅವ್ರಿಗೆ ಗೊತ್ತಾಗೋದೇನೋ ಅಲ್ಲಿರ್ತಕ್ಕಂಥ ಶಬ್ದಗಳು ಮಾತ್ರ. ಆ ಶಬ್ದಗಳು ಬಹಳ ಕೀಳು ಮಟ್ಟದ್ದಾಗಿದ್ದಾವೆ. ಸೊ ಆದ್ದರಿಂದ ಮಹಿಳೆಯರನ್ನು ಅಗೌರವವಾಗಿ ಕಾಣ್ತಕ್ಕಂಥ, ಮಹಿಳೆಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥ, ಮಹಿಳೆಯರ ಮೇಲೆ ಅಶ್ಲೀಲವಾದಂಥ ಭಾವನೆ ಮೂಡಿಸ್ತಕ್ಕಂಥ ಈ ಒಂದು ಹಾಡು, ಅಲ್ಲಿರ್ತಕ್ಕಂಥ ಪದಗಳಿದಾವಲ್ಲ, ಇವುಗಳು ಯಾವತ್ತೂ ಸಹಿತ ನಾಗರಿಕ ಸಮಾಜಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದ ಇವುಗಳನ್ನು ಮೊದಲೇ ಬ್ಯಾನ್ ಮಾಡಬೇಕಾಗಿತ್ತು. ಆದರೆ ಅದಕ್ಕೆ ಅವರ ಉದ್ದೇಶ ಇಷ್ಟೇ, ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನನ್ನ ಸಿನಿಮಾ ಸಕ್ಸಸ್ ಆಗಬೇಕು. ಆದ್ದರಿಂದ ನಾವು ಸಿನಿಮಾ ಲ್ಯಾಂಗ್ವೇಜಲ್ಲಿ ಒಂದು ಶಬ್ದ ಇದೆ, ದಟ್ ಇಸ್ ಕಾಲ್ಡ್ ಆ್ಯಂಟಿ ಪಬ್ಲಿಸಿಟಿ ಅಂತ. ಅಂದ್ರೇನು? ನಕಾರಾತ್ಮಕವಾದಂಥ ಪ್ರಚಾರ. ಈ ರೀತಿಯಾದಂಥ ಪ್ರಚಾರ ಮಾಡೋದ್ರ ಮೂಲಕ ಈಗ ಅವ್ರಿಗೆ ಎಷ್ಟು ಪಬ್ಲಿಸಿಟಿ ಸಿಕ್ಕಿದೆ ಅಂದರೆ, ಅವ್ರು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇಷ್ಟು ಪಬ್ಲಿಸಿಟಿ ಸಿಗ್ತಿರ್ಲಿಲ್ಲ. ಹೋಲ್ಡಿಂಗ್ ಹಾಕಿಲ್ಲ. ನೀವೇ ಪಬ್ಲಿಸಿಟಿ ಅಂತ ಹೇಳ್ತಾ ಇದ್ರಿ, ಬಟ್ ಜನ ನೋಡಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಒಂದು ನಿಮಿಷ, ನಮ್ಮ ಜನರ ಒಳಗಡೆಗೆ ನೀವು ಏನಾದರೂ ಇವಾಗ ಯಾರು ವಿರೋಧಿಸ್ತಾರಂತಲ್ಲ, ಜನರು ಹಾಗಲ್ಲ. ಅಲ್ಲಿ ಕೆಟ್ಟದೆ ನೋಡಲು ಬರ್ಬೇಕಂತಾನ. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಅಥವಾ ನಾವು ಕಾಲೇಜಲ್ಲಿ ಇದ್ದಾಗ ಈ ಮಲಯಾಳಿ ಸಿನಿಮಾಗಳು ಬರ್ತಿದ್ದು, ಸೆಕ್ಸ್ ಸಿನಿಮಾಗಳು, ಅರೆಬತ್ಲೆ ಸಿನಿಮಾಗಳೆಲ್ಲ ಬರ್ತಿತ್ತಲ್ವಾ. ಏನು ಕಾಲೇಜಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕದ್ದು ಹೋಗಿ ನೋಡ್ತಿದ್ರು. ಸೊ ಅದೇನು, ಕ್ಯೂರಿಯಾಸಿಟಿಗಿಂತನೂ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಒಂದು ವಿಕೃತ ಭಾವನ ಮತ್ತು ಒಂದು ಕುತೂಹಲ, ಇವು ಎರಡೂ ಸೇರಿದಾಗ ಅಲ್ಲಿ ಏನಾಗುತ್ತೆ, ಅಯ್ಯೋ ನಾವು ನೋಡ್ಬಿಡೋಣ ಇದನ್ನೆಲ್ಲ, ಯಾವುದನ್ನು ಮುಚ್ಚಿಡ್ತೀವೋ ಅದನ್ನೆಲ್ಲವೂ ಸಹಿತ ನಾವು ನೋಡಬೇಕು ಅನ್ನೋ ಕುತೂಹಲ ಹುಟ್ಟುತ್ತಲ್ವಾ. ಇದೇ ಆಗಿರ್ತಕ್ಕಂಥದ್ದು ಇಲ್ಲಿಯೂ ಸಹಿತ ನೋಡಬೇಕನ್ನೋ ಕುತೂಹಲ ಹುಟ್ಟುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ನಾವು ಸಭ್ಯರು ನಾವು ಹೇಳ್ತೀವಲ್ಲ, ಈ ಯಾರೂ ಸಭ್ಯರಿಲ್ಲ ಸ್ವಾಮಿ, ಇಲ್ಲಿ ಸಾಕ್ಷ್ಯಗಳಿಲ್ಲ, ಆಯಿತಾ. ಸೊ ಆದ್ದರಿಂದ ಮನಸ್ಸಿನ ಒಳಗಡೆ ಒಬ್ಬ ಮೃಗ ಇದ್ದಾನೆ, ಮನಸ್ಸಿನ ಒಳಗಡೆ ಒಬ್ಬ ವಿಕೃತ ವ್ಯಕ್ತಿನೂ ಇದ್ದಾನಲ್ವಾ, ಅವನು ಎಚ್ಚರಗೊಳ್ತಾನೆ. ಯಾಕಂದರೆ ಇಂಥ ಹಾಡುಗಳು, ಇಂಥ ಪದಗಳು ಜನರನ್ನು ಪ್ರಚೋದಿಸ್ತವೆ. ಅದರಲ್ಲಿಯೂ ಯುವಕರನ್ನು ಹೆಚ್ಚು ಪ್ರಚೋದನೆಗೆ ಒಳಗಾಗುತ್ತೆ, ಉನ್ಮಾದಕ್ಕೆ ಒಳಗಾಗುತ್ತೆ. ಅರೆ ಏನಿದ್ರಿ ಇಂಥೆಲ್ಲ ಶಬ್ದಗಳಿದ್ದಾವೆ, ಇಂಥ ನೃತ್ಯ ಇದೆ, ಇಂಥದ್ದು ಇದೆ, ಏನು ಅಮ್ಮ ಹಂಗೆ ಡಾನ್ಸ್ ಮಾಡ್ತಾಳೆ, ಸರಿಯಾಗಿ ಬಿಸ್ತಾಳೆ ಎತ್ತಾಳೆ, ಇನ್ನೂ ಏನೇನು ಬಿಚ್ಚಿದಾಳೆ ಗೊತ್ತಿಲ್ಲ, ನಡ್ರಿ ಹೋಗೋಣ. ಅರ್ಥ ಆಯ್ತಲ್ವಾ? ಅದೇ ಸರ್, ಅಂದರೆ ಈ ಸಾಂಗು ರಿಲೀಸ್ ಆದ ನಂತರ ಪರ ವಿರೋಧ ಚರ್ಚೆ ಆಗ್ತಾ ಇದೆ.
ಕೆಲವೊಂದು ಸ್ವರ ಹೇಳ್ತಾ ನನ್ನ ಇರೋದು- ಪ್ರಕಾರ ಯಾರು ಆಡಿಲ್ಲ. ಅಲ್ಲಲ್ಲ, ನಾನು ರೀಲ್ಸ್ ಅಲ್ಲಿ ನೋಡಿದೆ, ಕೆಲವೊಬ್ಬರೇ ಅದ್ಭುತವಾಗಿದೆ, ಏನು ಸಾಹಿತ್ಯ, ಕೆಲವರು ಇನ್ನು ಕರೆಕ್ಟ್ ಆಗಿ ಅದನ್ನು ಅರ್ಥ ಮಾಡ್ಕೊಂಡು ಕೇಳಿಸೋರು ಹೇಳ್ತಾ ಇರುವಂಥದ್ದು ಇದು ಬೇಕಿತ್ತ, ಇದು ಎಂಥ ಸಾಹಿತ್ಯ ಅನ್ನೋದು. ಅದೇ ಮೊಟ್ಟ ಮೊದಲನೇ ಬಾರಿ ನನಗೆ ಗೊತ್ತಿರೋ ಹಾಗೆ ಪ್ರೇಕ್ಷಕ ವರ್ಗನೇ ಇದನ್ನು ಅಪೋಸ್ ಮಾಡ್ತಾ ಇದೆ. ಮೊದಲು ಬರೀ ಪ್ರಜ್ಞಾವಂತರ ಅಪೋಸ್ ಮಾಡ್ತಾ ಇದ್ರು ಈ ಥರ ಏನಾದರೂ ಬಂದರೆ. ಹಿಂದೆ ಚೋಲಿಕೆ ಪೀಚೆ ಅಂದಾಗ ಹಲವಾರು ಜನ ಅದನ್ನು ವಿರೋಧಿಸ್ತಿದ್ರು, ಏನ್ರಿ ಮಹಿಳೆಯರಿಗೆ ಈ ಥರ ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು. ಸೊ ಆದರೆ ಇವಾಗ ಏನಾಯಿತು, ಈ ರೀತಿಯಾದಂಥ ನೇರವಾದಂಥ ಸೆಕ್ಸುವಾಲಿಟಿಗೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಬಳಸಿದ್ರಿಂದ ಜನರು, ಪ್ರೇಕ್ಷಕರು ಅವರು ಏನು ಮಾಡ್ತಾರೆ, ಯಾಕೆ ಅಂತಂದರೆ ಒಂದು ಸಿನಿಮಾ ಅಂತಂದರೆ ಒಂಟಿಯಾಗಿ ಹೋಗೋದಕ್ಕಿಂತ ಕುಟುಂಬ ಪರಿವಾರ ಹೋಗ್ತಾರೆ. ಅವ್ರ ಅಮ್ಮನ ಜೊತೆಗೆ, ಅವ್ರ ತಂಗಿ ಜೊತೆಗೆ, ಅವ್ರ ಅಪ್ಪನ ಜೊತೆಗೆ, ಅವ್ರ ತಾತನ ಜೊತೆಗೆ, ಅವ್ರ ಚಿಕ್ಕಪ್ಪನ ಜೊತೆಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋದಾಗ ಪಕ್ಕದಲ್ಲಿ ಕೂತ್ಕೊಂಡು ನೋಡಿದ್ರೆ ಎಂಥ ಮುಜುಗರ ಆಗುತ್ತೆ ರೀ ಇದನ್ನ. ಅಂದರೆ ಇದು ಫ್ಯಾಮಿಲಿ ಸಿನಿಮಾ ಅಲ್ಲ, ಇದು ಕುಟುಂಬ ಪರಿವಾರ ಸಮೇತ ನೋಡುವಂಥ ಸಿನಿಮಾಗಳಲ್ಲ ಇವು. ಇಂಥದ್ದು ಅದರೊಳಗೆ ರಕ್ತಪಾತ ಇದೆ, ಬಡದಾಟ ಇವೆಲ್ಲ ಇದ್ದಾವೆ. ಇತ್ತೀಚೆಗೆ ಬಂದಿರತಕ್ಕಂಥ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾಗಳಂದ್ರು ಅಂತಂದರೆ ಯಾವಾಗಲೂ ರಕ್ತಪಾತನೇ. ನೀವು KGF ಅದ್ರ ತೆಗೆದುಕೊಳ್ಳಿ, ಕಾಂತಾರ ಅದ್ರ ತೆಗೆದುಕೊಳ್ಳಿ, ಎಲ್ಲವೂ ಸಹಿತ ಯಶಸ್ವಿ ಆಗ್ತಕ್ಕಂಥದ್ದು ಸಹಿತ ಅವೇ ಸಿನಿಮಾಗಳೇ. ಸೊ ಆದ್ದರಿಂದ ಅದಕ್ಕೆ ಈ ಸೆಕ್ಸ್ ಅನ್ನು ತೋರಿಸಿದರೆ, ಯಾಕಂದರೆ ಬಹಳ ಸುಲಭವಾಗಿ ವೈರಲ್ ಆಗ್ತಕ್ಕಂಥ, ಸುಲಭವಾಗಿ ಜನಕ್ಕೆ ತಲುಪ್ತಕ್ಕಂಥ, ಸುಲಭವಾಗಿ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಎರಡು ಜಗತ್ತಲ್ಲಿ. ಒಂದು ಸೆಕ್ಸು, ಇನ್ನೊಂದು ಕ್ರೈಮು. ನೆನಪಿಟ್ಕೊಳ್ಳಿ, ಕ್ರೈಮ್ ಸುದ್ದಿಗಳು ಅವಾಗೆಲ್ಲ ವೀಕ್ಲಿ ಬರೀ ಕ್ರೈಮ್ ಮ್ಯಾಗ್ಝಿನ್ಸ್ಗಳೇ ಬರೋಕ್ಕೆ ಶುರು ಆಯಿತು, ಆಯಿತಾ. ಆಮೇಲೆ ಸೆಕ್ಸ್ ಮ್ಯಾಗ್ಝಿನ್ಸ್ಗಳು. ಅದೇ ರೀತಿಯಾಗಿ ಇವು ಎರಡೂ ಇದಾವಲ್ಲ, ಹೆಚ್ಚು ಕುತೂಹಲ ಮತ್ತು ಹೆಚ್ಚು ಆಕರ್ಷಣೆ ಹೊಂದಿರತಕ್ಕಂಥದ್ದು. ಸೊ ಆದ್ದರಿಂದ ಇಂತಹದ್ದು ಇಷ್ಟು ದಿವಸ ನಾವು ಏನು ಪೋರ್ನಲ್ಲಿ ನೋಡ್ತಾ ಇದ್ದೀವಿ ಅದನ್ನ ಇಲ್ಲಿ ಶಬ್ದಗಳು ಕೇಳ್ತಾ ಇದ್ದೀವಲ್ಲ. ಏನನ್ನು ಏಕಾಂತದಲ್ಲಿ ಮಾಡ್ತಾ ಇದ್ರು ಗಂಡು ಹೆಣ್ಣು, ಅದನ್ನು ಇಲ್ಲಿ ಬಹಿರಂಗಗೊಳಿಸ್ತಾ ಇದ್ದಾರಲ್ಲ. ನಡ್ರಿ ಹೋಗೋಣ, ಅದು ಏನು ನೆಕ್ತಾರೆ ನೋಡೇ ಬಿಡೋಣ ಅವ್ರು ನೆಕ್ಕದನ್ನ, ಆಯ್ತಾ. ಏನು ಒಳಗೆ ಬಿಡ್ತಾರೆ, ಏನು ಹೊರಗೆ ಬಿಡ್ತಾರೆ ನೋಡೇ ಬಿಡೋಣ. ಸೊ ಈ ರೀತಿಯಾದಂಥ ಕೆಟ್ಟದಾದಂಥ ವಿಕೃತ ಮನಸ್ಥಿತಿ ಇದೆಯಲ್ವಾ, ಇದನ್ನು ಉದ್ದೀಪನೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ಅದನ್ನು ಮಾಡುವುದರ ಮೂಲಕ ಪಬ್ಲಿಸಿಟಿ ತಗೊಳ್ಳೋದು. ಅದಾದಮೇಲೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿದಾವಲ್ಲ, ಇವುಗಳು ಯಾವತ್ತೂ ಸಹಿತ ಸೆಕ್ಸನ್ನ ಸೇಲ್ ಮಾಡ್ತವೆ. ಅದರಲ್ಲಿ ಮುಂದೆ ವಿವರಿಸ್ತೀನಿ ನಿಮಗೆ, ಐಟಮ್ ಡಾನ್ಸ್ ಅನ್ನೋದು ಏನು ಅಂತ ಹೇಳ್ಬಿಟ್ಟು, ಆಯ್ತಾ. ಐಟಮ್ ಡಾನ್ಸ್ ಮೋಸ್ಟ್ಲಿ ಐಟಮ್ ಸಾಂಗ್ಗೆ ಕರೆಸಿರೋದು ಅನ್ಸುತ್ತೆ ನೂರಾ ಫತೇಹಿ ಅವ್ರ. ಹೌದು, ಐಟಮ್ ಸಾಂಗು, ಐಟಮ್ ಡಾನ್ಸು ಯಾವಾಗ ಬಂತು, ಏನು ಬಂತು, ಯಾಕೆ ಬಂತು ಅನ್ನೋದು ಹೇಳ್ತೀನಿ ನಿಮಗೆ, ಆಯ್ತಲ್ವಾ. ಯಾಕೆ ಅಂತಂದರೆ ಸಿನಿಮಾ ಆಕಸ್ಮಿಕವಾಗಿ ವೀಕ್ ಆದರೆ, ಸಿನಿಮಾ ಎಲ್ಲಾದರೂ ಡೌನ್ ಹೊಡೆದ್ರೆ, ಸಿನಿಮಾ ಎಲ್ಲಾದರೂ ಸೋಲುತ್ತೆ ಅಂತ ಗೊತ್ತಾದರೆ, ಇದು ಒಂದು ಕ್ಯಾಬರೆ ಡಾನ್ಸ್ ಇದೆಯಲ್ಲ ಅದು ಎತ್ಬಿಡುತ್ತೆ. ಯಾಕೆ ಪಡ್ಡೆ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಓಡಿ ಬಂದ್ಬಿಡ್ತಾರೆ ಅದು ನೋಡೋದಕ್ಕೆ ಅನ್ನೋದು ಇವ್ರ ಭಾವನೆ. ಆದರೆ ನಿಮ್ಗೆ ಗೊತ್ತಿಲ್ಲ ಸರ್, ನಮಗೆ ಕನ್ನಡ ರಂಗಭೂಮಿಯಲ್ಲಿ ನಿಮಗೆ ಒಂದು ಇದು ಆಯಿತು ಏನಂತಂದರೆ, ವೃತ್ತಿ ರಂಗಭೂಮಿಯಲ್ಲಿ ಒಂದು ಕಾಲಕ್ಕೆ ಕಂಪ್ನಿ ನಾಟಕಗಳಲ್ಲಿ ಏನು ಬರೀ ಅಶ್ಲೀಲತೆ, ಬರೀ ಡಬ್ಬಲ್ ಮೀನಿಂಗು, ಆಮೇಲೆ ಕ್ಯಾಬ್ರೆ ಡಾನ್ಸ್ಗಳು ವೇದಿಕೆ ಮೇಲೆ ಕಣ್ಣಾರೆ ನೋಡ್ಬೋದಾಗಿತ್ತು ಇಂಥದ್ದು. ಆವಾಗ 120 ಕಂಪ್ನಿಗಳಿದ್ದು. ಸೊ ಅದು ಬರ್ತಾ ಜನರಿಗೆ ಅಸಹ್ಯ ಹುಟ್ಟಿಸ್ಬಿಡ್ತು. ಯಾರೂ ಸಹಿತ ಫ್ಯಾಮಿಲಿ ಸಮೇತ ನೋಡೋದನ್ನು ಬಿಟ್ಬಿಟ್ರು. ಕೆಲವೊಂದು ಕಂಪ್ನಿಗಳು ಇವತ್ತು ಸಹಿತ ಭಾಳ, ಕುಮಾರೇಶ್ವರನ್ ಆಗಿರ್ಬೋದು, ಅರ್ಶಿನ್ಗೌಡ್ರ ಕಂಪ್ನಿಗಳು ಭಾಳ ಡೀಸೆಂಟ್ ಆಗಿ ನಾಟಕ ಮಾಡಿದರು. ಜೇವರ್ಗಿ ರಾಜಣ್ಣವ್ರ ಕಂಪ್ನಿ, ಇನ್ನೂ ಹಲವಾರು ಕಂಪ್ನಿಗಳು ಏನು ಮಾಡಿದರು ಅಂತಂದರೆ, ಅದು ಬನಶಂಕರಿ ಜಾತ್ರೆ, ಶಿರ್ಸಿ ಜಾತ್ರೆ ಇಲ್ಲೆಲ್ಲ ಬಂದಿರ್ತಾವಲ್ವ, ದುಡ್ಡು ಮಾಡೋದಕ್ಕೆ ಬಂದಿರ್ತಾರೆ ಅವ್ರು ಏನು ಮಾಡಿದರು, ಈ ಸೆಕ್ಸ್ ಅನ್ನೋದು ಸೆಲೆಬಲ್ ಮಾಡಿದ್ರು. ಆಮೇಲೆ ಇಡೀ ಇದು ಜನನೇ ವಾಕರಿಕೆ ಬಿಟ್ಬಿಟ್ಟು. ಸರ್ ಮಾತಾಡೋಣ ಸರ್, ನಮ್ಮ ಜೊತೆಗೆ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ಆ್ಯಂಡ್ ಲೇಖಕರು, ಡೈರೆಕ್ಟರ್ ಕೂಡ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಜವಾಗ್ಲೂ ಕೂಡ ಈ ಸಿನಿಮಾ ಗೆದ್ದಾದ ನಂತರ ಈ ಸಕ್ಸಸ್ನ ಹೇಗೆ ಸಂಭ್ರಮಾಚರಣೆ ಮಾಡ್ತೀರಿ ಅಂತ ಕೇಳಬಹುದಾಗಿತ್ತು. ಆದರೆ ಆರಂಭದಲ್ಲೇ ಈ ರೀತಿಯ ಒಂದು ಕೆಟ್ಟ ಸಾಹಿತ್ಯದ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಹಾಡು ಸರ್ ಇದು. ಈ ಲಿರಿಕ್ಸ್ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಈಗ ಸಂಸತ್ತು ಪಾರ್ಲಿಮೆಂಟ್ ಡಿಸಿಷನ್ ತಗೊಂಡು ಅದನ್ನ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ ತೆಗಿಬೇಕು ಅಂತ ತೆಗೆದಿದೆ. ನಿಮಗೆ ಪ್ಯಾನ್ ಇಂಡಿಯಾ ಅನ್ನೋದೊಂದು ಇದೆಯಲ್ಲ, ಒಂದು ವಿಷಯ, ಅದರಲ್ಲಿ ನಿಮಗೆ ಗೌರವ ಬಂದ್ರೆ ಗೌರವನೂ ಬರುತ್ತೆ, ಮರ್ಯಾದೆ ಹೋದ್ರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಮರ್ಯಾದೆ ಹೋಗುತ್ತೆ. ಅದು ಎರಡಕ್ಕೂ ಸವಾಲುಗಳಿಗೆ ನಾವು ರೆಡಿ ಇರ್ಬೇಕು ತಗೊಳ್ಳೋದಕ್ಕೆ. ಈಗ ಇದೇನಾಗೋಯ್ತು ಅಂತಂದ್ರೆ, ನನಗೆ ಗೊತ್ತಿರೋ ಹಾಗೆ ಪ್ರೇಮ್ ಅವ್ರಿಗಾಗ್ಲಿ ಅವ್ರ ತಂಡಕ್ಕಾಗ್ಲಿ ಇದಿಷ್ಟು ವಿಸ್ಕಲಿತವಾಗಿ ಹೋಗುತ್ತೆ, ಇದಿಷ್ಟು ವಿರೋಚಕವಾಗಿ ಹೋಗುತ್ತೆ, ಇದಿಷ್ಟು ತಪ್ಪರ್ಥಕ್ಕೀಡಾಗತ್ತೆ ಅಂತ ಯಾರು ಭಾವಿಸಿರಲ್ಲ. ಯಾಕಂದ್ರೆ ಒಂದು ಹಾಡು ಮಾಡುವ ಪ್ರೋಸೆಸ್ ಹೆಂಗಿರುತ್ತೆ ಅಂದ್ರೆ, ಲಿರಿಕ್ಸ್ ಬರೀಬೇಕು, ಅದಕ್ಕೆ ಟ್ಯೂನ್ ಮಾಡಬೇಕು, ಆ ಟ್ಯೂನ್ಗೆ ಆ ಲಿರಿಕ್ಸ್ ಕುತ್ಕೋಬೇಕು. ಒಂದು ಕನಿಷ್ಠ ಪಕ್ಷ 40 ರಿಂದ 45 ಜನ ಟೆಕ್ನಿಷಿಯನ್ಸ್ ಒಂದು ಹಾಡಿನ
ಹುಟ್ಟು ಹಾಕುವ ರೂಪಿಸುವ ಕ್ರಿಯೆಯಲ್ಲಿ ಇರ್ತಾರೆ. ಅವ್ರು ಯಾರಿಗೂ ಇದು ಹೊಳೆದಿಲ್ಲ ಅಂದ್ರೆ ಇದು ಇಷ್ಟು ಅಸ್ಖಲಿತವಾಗಿ ಒಂದು ಕೆಟ್ಟ ಸೌಂಡ್ ಆಗ್ತಾ ಇದೆ ಅನ್ನೋದು ಮೆಟಾಫರಿಕಲಿ ಉಪಮೇಯವಾಗಿ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿರಲ್ಲ. ಯಾಕಂದ್ರೆ ಪ್ರೇಮ್ ಅವರು ಗೊತ್ತಾಗಿ ಬಿಡ್ತಾರೆ, ಅದನ್ನ ಹಠ ಸಾಧಿಸ್ಕೋತಾರೆ ಅನ್ನೋದಕ್ಕೆ ಮೇಲುಕೋಟೆ ಹಾಡಲ್ಲಿ ಅವ್ರ ಸಾರಿ ಕೇಳಿದ್ರು, ಮತ್ತೆ ಈ ಹಾಡು ನನಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಕೇಳಿದ್ರು. ಮತ್ತೆ ಈ ಪ್ರೇಮ್ ಹಳ್ಳಿಯಿಂದ ಬಂದಿರೋರು ಅವ್ರಿಗೆ ಏನು ಆಗ್ಬೇಕಾಗಿರಲ್ಲ, ಇದು ಹೆಂಗ್ ಸೌಂಡ್ ಆಗುತ್ತೆ ಅಂತ. ಒಂದು ನನಗೆ ಆಶ್ಚರ್ಯ ಆಗ್ತಿರೋದು ಏನಂದ್ರೆ ಪ್ಯಾನ್ ಇಂಡಿಯಾ ಸಾಂಗ್ ಅಂದಾಗ 5 ಭಾಷೆ 5 ಭಾಷೆ ಅಂದ್ರೆ ನಿಮಗೆ ಕನಿಷ್ಠ ಪಕ್ಷ 25ರಿಂದ 30 ಜನ ಅಂದ್ರೆ 150 ಜನ ಲಿರಿಕ್ ರೈಟರು, ಟ್ರಾನ್ಸ್ಲೇಟರ್ಸ್, ಮ್ಯೂಸಿಷಿಯನ್ಸ್, ಆಮೇಲೆ ಲೈವ್ ಮ್ಯೂಸಿಕ್ ಮಾಡೋರು, ಮ್ಯೂಸಿಕ್ ಡೈರೆಕ್ಟರ್ಸ್, ಇವ್ರು ಇಂಜಿನಿಯರ್ಸ್, ಇವ್ರೆಲ್ಲರಿಗೂ ಇದು ಬೀಳ್ಬೇಕಲ್ವಾ ಕಿವಿಗೆ, ಆಡಿಯೋ ಕಂಪನಿಯವ್ರಿಗೆ ಬೀಳ್ಬೇಕಲ್ವಾ. ಒಂದೊಂದ್ಸಲ ಪ್ರಮಾದಗಳು ಹೆಂಗಾಗ್ಬಿಡ್ತವೆ ಅಂದ್ರೆ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತವೆ. ಆಡಿಯೋ ಕಂಪನಿಯವ್ರಿಗೆ ಯಾಕೆ ಹೊಳಿಲಿಲ್ಲ ಇದು? ಆಡಿಯೋ ಕಂಪನಿಯವ್ರಿಗೆ ಪ್ರೇಮ್ಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ. ನಾವು ಯಾರು ಮಾತಾಡ್ತಾ ಇಲ್ಲ ಇದನ್ನ. ಪ್ರೇಮ್ ಅವ್ರು 8 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಅದೇ ಆಡಿಯೋ ಕಂಪನಿಯವ್ರು 8,000 ಸಿನಿಮಾ ತಗೊಂಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ರೆಪ್ಲಿಕೇಶನ್ಸ್ ಏನು ಅಂತ. ಅವ್ರಿಗೆ ಐಡಿಯಾ ಇರುತ್ತೆ ಎಷ್ಟು ಮಿಲಿಯನ್ ವ್ಯೂಸ್ ಹೋಗುತ್ತೆ, ಇದೇನಾಗುತ್ತೆ, ಇದ್ರಲ್ಲಿ 100 ಬಂದ್ರೆ ಹೆಂಗೆ, ಲಿರಿಕ್ ವಿಡಿಯೋ ಬಿಟ್ರಂಗೆ. ಇವತ್ತು ಒಂದು ಡಿಜಿಟಲ್ ಆಲ್ಗೋರಿದಮ್ ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೆಗೆಟಿವ್ ಪಬ್ಲಿಸಿಟಿ ಇಸ್ ಆಲ್ಸೋ ಎ ಪಬ್ಲಿಸಿಟಿ ಮಾರ್ಕೆಟಿಂಗ್. ಅಂದ್ರೆ ಇದು ಪಬ್ಲಿಸಿಟಿ ಪ್ಲಾನ್ ಅಂತ ಹೇಳ್ತಾ ಇದ್ರಿ? ಇಲ್ಲ, ಪಬ್ಲಿಸಿಟಿ ಪ್ಲಾನ್ ಅನ್ನ ಅವರು ಏನಕ್ಕೆ ಸಿನಿಮಾ ರಂಗದವ್ರು ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. 10 ಮಿಲಿಯನ್ಸ್ ವ್ಯೂಸ್ ಹೋಗ್ಬೇಕು, 5 ಮಿಲಿಯನ್ ವ್ಯೂ ಹೋಗ್ಬೇಕು, ಕೆಲವು ರೆಕಾರ್ಡ್ಗಳು ಬ್ರೇಕ್ ಆಗ್ಬೇಕು, ನಾವಿಷ್ಟು ರೀಚ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ಬೋದು. ಈಗ ನಮ್ಮ ಮೇಲೆ ಸಂಸತ್ತಲ್ಲಿ ಬರ್ಬೇಕು, ಕಂಗನಾ ರನೌತ್ ಮಾತಾಡ್ಬೇಕು, ದೊಡ್ಡವ್ರು ಮಾತಾಡ್ಬೇಕು, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರು ಮಾತಾಡ್ಬೇಕು, ಜೈಮಾಲ್ ಅವ್ರು ಮಾತಾಡ್ಬೇಕು, ನಮ್ಮ ಹಾಡು ಡಿಲೀಟ್ ಆಗ್ಬೇಕು ಅಂತ ಮಾತಾಡ್ತಾರೆ. ಯಾರಾದ್ರು ಮಾಡ್ತಾರ ಪಬ್ಲಿಸಿಟಿನ? ಇದು ರೋಲ್ ರಿವರ್ಸಲ್ ಆಗೋಯ್ತಲ್ಲ ಇದು. ಈಗ ನಿಮಗೆ ಅವರು ಮತ್ತೆ ಮರು ಸಾಹಿತ್ಯ ಬರೆದು ಎಲ್ಲಾ ಭಾಷೆಗಳಲ್ಲಿ ಆಡಿಸಿ ಮ್ಯೂಸಿಕ್ ರೆಡಿ ಇರೋದ್ರಿಂದ ಸಿಂಕ್ ಮಾಡಿಸೋದಕ್ಕೆ ಕನಿಷ್ಠ ಪಕ್ಷ 25ರಿಂದ 30 ಲಕ್ಷ ಖರ್ಚಾಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಂಗರ್ಸ್. ಮತ್ತೆ ಹೇಗೇನು ಇದನ್ನ ಯಾವ ಸಿನಿಮಾ ತಂದವರು ಮಾಡ್ಕೊಳಕ್ ಹೋಗಲ್ವಲ್ಲ. ನೆಗೆಟಿವ್ ಪಬ್ಲಿಸಿಟಿ ಇಸ್ ಎ ಪಬ್ಲಿಸಿಟಿ. ಆದ್ರೆ ಇದು ನಾನು ಹೇಳ್ತಾ ಇರೋದೇನಂದ್ರೆ, ಒಂದು ಆಡಿಯೋ ಕಂಪನಿ ನಿಮಗೆ ಕನಿಷ್ಠ ಪಕ್ಷ 10 ಜನ ಸೌಂಡ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ ಇದರಲ್ಲಿ. ನನಗೆ ಸಿನಿಮಾ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ಲಿರಿಸಿಸ್ಟ್, ಟ್ರಾನ್ಸ್ಲೇಟ್ ಮಾಡೋರು, ಆಯ್ತಾ, ಅದಕ್ಕೆ DRP ಲೈಸೆನ್ಸ್ ಮಾಡೋರು, ಇಷ್ಟು ಜನಕ್ಕೂ ಇದು ನನಗೆ ನಿನ್ನೆಯಿಂದ ಆಶ್ಚರ್ಯ ಏನು ಅಂತಂದ್ರೆ ಈ ಪ್ರಮಾದ ಗೊತ್ತಾಗ್ಲಿಲ್ವಾ ಯಾರಿಗೂನು. ಚಂದ್ರಚೂಡ್ ಅವರೇ, ಪ್ರೇಮ್ ಅವ್ರ ಟೀಮಿಗೆ ಗೊತ್ತಾಗ್ಲಿಲ್ಲ. ಚಂದ್ರಚೂಡ್, ಶಶಿಕಾಂತ್, ಇಲ್ಲಿ ನೀವು 30 ಲಕ್ಷ ರೂಪಾಯಿ ಖರ್ಚನ್ನು ನೋಡ್ತಾ ಇದ್ದೀರಾ, ಆದ್ರೆ ಪಬ್ಲಿಸಿಟಿ ಖರ್ಚು ಮಾಡಿದಂತ ಎಷ್ಟೊಂದು ದುಡ್ಡು ಉಳಿತು. ಇವಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಇಷ್ಟೊಂದು ಪಬ್ಲಿಸಿಟಿ ಸಿಗ್ತಾ ಇರ್ಲಿಲ್ವಲ್ಲ. ಕೇಳಿ ಶಶಿಕಾಂತ್ ಬೈ ಬ್ರದರ್, ನಾನು ತಮ್ಮ ಅಣಯ್ಯ, ನಾನು ಎಲ್ಲೋ 30 ಲಕ್ಷ ಹೋಗ್ತಾ ಇದೆ ಅಂತ ಮರುಕ ವ್ಯಕ್ತಪಡಿಸ್ತಾ ಇಲ್ಲ. ನೀವು ಅದೇ ಒಂದೊಂದ್ ಸಾಂಗ್ ನ ಪ್ರಮೋಟ್ ಮಾಡಕ್ 2 ಕೋಟಿ ಹಾಕ್ದವ್ರು ನೋಡಿದೀನಿ ನನ್ನ ಸಿನಿಮಾ ರಂಗದಲ್ಲಿ. ಇವಾಗ ಬೇಕಾಗಿಲ್ವಲ್ಲ, ಅದಾಗಲೇ ಪ್ರಮೋಟ್ ಆಗೋಗ್ಬಿಡ್ತಲ್ಲ ಸಿನಿಮಾ. ಇಲ್ಲ, ಇದು ನಿಜಕ್ಕೂ ನನ್ನ ಪ್ರಕಾರ KD ಸಿನಿಮಾಗೆ ಇದು ಪ್ರಮೋಷನ್ ಅಂತ ನಾನು ಅನ್ಕೊಳ್ಳಲ್ಲ. ಇದು ಇವ್ರಿಗೆ ಟಿಕೆಟ್ ಫಾಸ್ಟ್ ಫಿಲ್ಲಿಂಗ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ನನಗೆ ಅದರದ್ದು ಬಿಸ್ನೆಸ್ ಒಳಾಂತರಂಗಗಳು ಗೊತ್ತಿರೋದ್ರಿಂದ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದು ಹಂಗ ಆಗಲ್ಲ. ಆಮೇಲೆ ನಾನು ಫಸ್ಟ್ ಲೈನ್ ಹೇಳಿದ್ದೇನೆಂದ್ರೆ, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಬ್ರದರ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಮರ್ಯಾದೆನೂ ಹಂಗೆ ಬರುತ್ತೆ, ಮರ್ಯಾದೆ ಹೋದ್ರೆ ಮರ್ಯಾದೆ ಹೋಗೋದು ಹಂಗೆ ಹೋಗುತ್ತೆ. ಇಟ್ಸ್ ಎ ಬಿಸ್ನೆಸ್ ಟೇಕ್. ಎರಡನೇದು ಕನ್ನಡ ಇನ್ನೊಂದು ಅಂತ ಬಂದಾಗ, ನಮ್ಮ ಕನ್ನಡದ ಹಾಡುಗಳ ಸೊಬಗು, ನಮ್ಮ ವಿಷಯ ಬೇರೆ. ನಮಗೆ ಹೆಣ್ಣನ್ನ ಕಾಮುಕವಾಗಿ ನೋಡೇ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಅನಿವಾರ್ಯತೆ ಖಂಡಿತ ಕನ್ನಡಿಗರಿಗೆ ಇಲ್ಲ. ಅದು ಪ್ರೇಮ್ ಅವ್ರಿಗೂ ಇರಲ್ಲ ಅಂತ ನಾನು ಭಾವಿಸಿದ್ದೀನಿ. ಇಲ್ಲ ಅಂದ್ರೆ ಇಷ್ಟೊಂದು ಐಟಮ್ ಸಾಂಗ್ಗಳು ಬರ್ತಿತ್ತ ಸರ್? ಅಲ್ಲಲ್ಲ, ಬಂದಿದೆ. ಗೀತೆಗಳು ಬಂದಿಲ್ಲ, ನೀವೇ ಹೇಳ್ಬಿಡಿ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕಿಂತ ವರ್ಷಾದ ಐಟಮ್ ಸಾಂಗ್ ರೆಫರೆನ್ಸ್ ಕೊಡ್ಲಾ ನಾನು? ಈ ರೀತಿ ಡೈರೆಕ್ಟ್ ಆಗಿರ್ಲಿಲ್ಲ, ಇತ್ತು ಡಬಲ್ ಮೀನಿಂಗ್ ಇದಾವೆ. ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಜನ ಆಕ್ಟಿವ್ ಆಗಿದ್ದಾರೆ, ಆಕ್ಟಿವ್ ಓರಿಯೆಂಟೆಡ್ ಇದ್ದಾರೆ, ರಿಯಾಕ್ಟಿವ್ ಓರಿಯೆಂಟೆಡ್ ಇರೋದ್ರಿಂದ ಆಗ್ತಾ ಇದೆ. ಇದು ಜನರಿಗೆ ಹೋಗ್ಬೇಕಾದಂತ ಗೌರವ ಇದು. ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ರಿಯಾಕ್ಟ್ ಮಾಡಿದವ್ರು ಏನ್ ಮಾಡ್ತಿದ್ರಿ? ಇದೊಂದು ಆರ್ಡಿನರಿ ಚೀಪ್ ಸಾಂಗಪ್ಪ ಅಂತ ಬಿಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ? ಸೊ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು ಎಲ್ಲಾ ಕಡೆ. ಯಾವುದೇ ಒಂದು ಇಶ್ಯೂ ಆದಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಜನರಿಗೆ, ಜನ ಎಷ್ಟು ಆಕ್ಟಿವ್ ಇದ್ದಾರೆ. ಈಗ ನೋಡಿ, ಮಹಿಳಾ ಸಾಹಿತಿಗಳು ಪತ್ರ ಬರೆದಿದ್ದಾರೆ, ಅವರೆಲ್ಲ ಇದಕ್ಕೆ ಬೇರೆ ವಿಚಾರಗಳಿಗೆ ರಿಯಾಕ್ಟೇ ಮಾಡಲ್ಲ. ಅವರು ಕಮರ್ಷಿಯಲ್ ಸಿನಿಮಾಗಳನ್ನ ನಮ್ಮ ಭಾಗದ ವಿಷಯನೇ ಅಲ್ಲ ಅಂತ ಕೈ ಬಿಡೋರು. ಅವ್ರು ಇವತ್ತು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆ. ಚಂದ್ರಚೂಡ್ ಸರ್, ಈಗ ರಿಯಾಲಿಟಿ ಶೋಗಳಲ್ಲಿ ಬರೀ ಡಬಲ್ ಮೀನಿಂಗ್ ಇರ್ತಾವಲ್ಲ ಸರ್? ಈಗ ನಾನು ಓಪನ್ ಆಗಿ ಹೇಳ್ತೀನಿ, ಕೆಲವು ರಿಯಾಲಿಟಿ ಶೋ ಟಾಕ್ಸಿಕ್ ಟೀಸರ್ ತರ ಇರ್ತಾವೆ. ಏನ್ ಮಾಡೋಣ, ಓವರ್ ಆಗಿರ್ತವೆ. ನೀವು ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತಾಡಿದ್ರಲ್ಲ, ಈ ಹಿಂದೆ ಚರ್ಚೆ ನಡೀತು. ಇವತ್ತು ಪ್ರೇಮ್ ಅವರು ಸಿನಿಮಾ ನಡೀತಾ ಇದೆಯಲ್ಲ, ಕೆಲವು ರಿಯಾಲಿಟಿ ಶೋ ನೋಡಿದ್ರೆ ಬಾಯಿ ಮಾತಲ್ಲಿ ಎಲ್ಲವೂ ನಡೆದು ಬಿಡುತ್ತೆ.
ಸ್ಟ್ರೈಟ್ ಪ್ರಸ್ತ ಮಂಚಕ್ಕೆ ಹೋಗ್ತಾರೆ. ಹೆಣ್ಣನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಅಂದ್ರೆ ಅವಳ ದೇಹ, ಅವಳ ಅಂಗಾಂಗ, ಅವಳ ಕಪ್ಪು, ಅವಳ ಬಿಳಿ, ಅವಳ ಬಣ್ಣ. ಯಾರು ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ? ಸೆನ್ಸ್ ಇವತ್ತು ಸ್ಪ್ಯಾನಿಷ್ ಸಿನಿಮಾಗಳಲ್ಲಿ, ನ್ಯೂಜಿಲೆಂಡ್ ಸಿನಿಮಾಗಳಲ್ಲಿ, ಅಮೆರಿಕನ್ ಸಿನಿಮಾಗಳಲ್ಲಿ ಸೆಲ್ಫ್ ಸೆನ್ಸಾರ್ ಬಂದ್ಬಿಟ್ಟಿದೆ. ಇವತ್ತು ಅವನೇ ಸೆನ್ಸಾರ್ ಡಿಸೈಡ್ ಮಾಡ್ತಾನೆ. ದಿಸ್ ಇಸ್ ನಾಟ್ ಫಿಲಮ್ ಟು ಫ್ಯಾಮಿಲಿ ಅಂತ ಆಗ್ತಾನೆ, ದಿಸ್ ಇಸ್ ನಾಟ್ ಟು ಫಿಮೇಲ್ ವಾಚ್ ಅಂತ, ದಿಸ್ ನಾಟ್ ಟು ಅಡಲ್ಟ್ ವಾಚ್ ಅಂತ ಆಗ್ತಾನೆ. ಹಂಗಾಗೋಯ್ತಲ್ಲ. ನಮ್ ಸೆನ್ಸಾರ್ ಅಲ್ಲೂ ತುಂಬಾ ಲಾಬಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಸೆನ್ಸಾರ್ ಅವ್ನು ನೋಡಿಲ್ವಾ? ಲಿರಿಕ್ ವಿಡಿಯೋ ಬಿಡುವಾಗ ಸೆನ್ಸಾರ್ ಅವ್ನು ನೋಡ್ಬೇಕಲ್ಲ, ಸರ್ಟಿಫೈ ಮಾಡ್ಬೇಕಲ್ಲ. ಅವನೇನ್ ಮಾಡ್ತಿದ್ದ? ಆಯ್ತು, ಆಡಿಯೋ ಕಂಪನಿ ಅವ್ನ ಜವಾಬ್ದಾರಿ ಇಲ್ವಾ? ಈಗ ನಾನು ಕೇಳಿಸ್ಕೊತಾ ಇದ್ದೆ, ಶಶಿಕಾಂತ್ ಅವ್ರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಕೆಲವು ದ್ವಂದ್ವಾರ್ಥದ ಇದು ಮಾಡ್ತಾರೆ ಅವರು. ಈ ಕಡೆ ಅವರು ಚಿಂದೋಡಿ ಲೀಲಾ ಅವರ ನಾಟಕದ ಕಂಪನಿ ಮತ್ತೆ ರವೀಂದ್ರ ಕಲಾಕ್ಷೇತ್ರದ ಮಧ್ಯದಲ್ಲಿದ್ದಾರೆ ಅವರು. ಆ ಕಡೆ ಸಿನಿಮಾ ಥಿಯೇಟರ್ಲ್ಲೂ ಇಲ್ಲ, ಈ ಕಡೆ ಇದ್ರಲ್ಲೂ ಇಲ್ಲ. ಇವ್ರುಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತಾ ಇದಾವೆ? ಅವ್ರಿಗೆಲ್ಲ ಇದು ಪಾಠ ಅಲ್ವಾ? ದಿಸ್ ಇಸ್ ನನ್ನ ಪ್ರಕಾರ ಇದು ಪ್ರೇಮ್ ಅವ್ರ ಸಿನಿಮಾಗ ಪಾಠ ಅಲ್ಲ, ಇದು ಎಲ್ಲರಿಗೂ ಪಾಠ. ಇದು ಆಡಿಯೋ ಕಂಪನಿ ಏನ್ ಮಾಡ್ತಾ ಇತ್ತು? 5 ಲ್ಯಾಂಗ್ವೇಜ್ ಹೋಗಿದೆ ಆಡಿಯೋ ಕಂಪನಿ. ಬೇರೆ ಈಗ ನಮ್ಮ ಕನ್ನಡ ಆಡಿಯೋ ಕಂಪನಿ ಅಲ್ಲ, ಬೇರೆ ಲ್ಯಾಂಗ್ವೇಜ್ ಆಡಿಯೋ ಕಂಪನಿಗಳು ತಗೊಂಡಿದೆ, ಟೈ ಅಪ್ ಮಾಡ್ಕೊಂಡಿವಲ್ಲ. ಅವ್ರೇನ್ ಮಾಡ್ತಿದ್ದಾರೆ ಸರ್? ನಿರ್ದೇಶಕರಿಗೆ ಒಂದು ಹೊಣೆಗಾರಿಕೆ ಇಲ್ವಾ? ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಲಿರಿಕ್ಸ್ ಬರೆಯೋರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇಲ್ವಾ ಚಂದ್ರಣ್ಣ? KD ಸಿನಿಮಾದವ್ರು ಎಲ್ಲರೂ ಕ್ಷಮೆ ಕೇಳಿದ್ದಾರೆ. ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅವ್ರಿಗೆ ಅರ್ಥ ಆಗಿದೆ, ಅವರು ತಲೆ ತಗ್ಸಿ ಒಂದು ಕ್ಷಣ ನಾವು ಅವರ ಪ್ರತಿಭೆಯ ಕಾರಣಕ್ಕೆ ಕ್ಷಮಿಸ್ಕೊಂಡ್ಬಿಡೋಣ. ಆದ್ರೆ ಬಾಕಿ ಪ್ರಶ್ನೆ ಏನು? ಈಗ ಸಿನಿಮಾದಲ್ಲೇ ಸಾಂಗ್ ತೆಗಿಬೇಕು ಅಂದ್ರೆ ತೆಗಿಬೇಕು. ಅದು 5 ಕೋಟಿ ಖರ್ಚಾಗಿದ್ರೇನೋ 10 ಕೋಟಿ ಖರ್ಚಾಗಿದ್ರೇನೋ ತೆಗಿಬೇಕು. NHRC ಲುಕ್ ಮಾಡ್ತಾ ಇದೆ, ನಾಳೆ ನೋಡ್ತಾ ಇದೆ ಸಿನಿಮಾನ. ವಿವಾದದ ಬೆನ್ನಲ್ಲೇ ಪ್ರೇಮ್ ಅವರು ಕೂಡ ಮಾತನಾಡಿದ್ರು, ಬಟ್ ಅವರು ಅದನ್ನ ಸಮರ್ಥಿಸಿಕೊಳ್ತಿದ್ದಾರೆ. ನಾನು ಹಂಗೆ ಹೇಳಿಲ್ಲ. ಪ್ರೇಮ್ ಅವರ ವಾದ ನಾನು ಒಂದು ಕೇಳಿ ಅವ್ರಿಗೆ ನನಗೆ ಅರ್ಥ ಆಗಿರೋದು, ಒಂದು ಬಾಟಲು ಮತ್ತು ಉಪ್ಪಿನಕಾಯನ್ನ ಹೋಲಿಸಿ ಉಪಮೇಯವಾಗಿ ಮೆಟಾಫರ್ ಆಗಿ ಬರೆಯಕ್ ಹೋದೆ. ಆದ್ರೆ ನಾನು ಈ ತರದೊಂದು ಲಿರಿಕ್ಸ್ ಹಾಕ್ಬೇಕು ಅಂತ ಇರ್ಲಿಲ್ಲ. ಒಂದು ಪ್ರಮಾದ ಆಗೋಗಿದೆ, ನಿಮಗೆ ನೋವು ಆಗಿದ್ರೆ ಕ್ಷಮೆ ಇರ್ಲಿ, ನಾನು ಇದನ್ನ ಪರ್ಪಸ್ಫುಲ್ ಆಗಿ ಮಾಡಿಲ್ಲ. ಇದು ಅವ್ರ ಧ್ವನಿ, ನನಗೆ ಅರ್ಥ ಆಗಿರೋದು. ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನಾನು ಆ ತಂಡನ ಸಮರ್ಥಿಸ್ಕೊತಾ ಇಲ್ಲ. ಇದನ್ನ ಯಾರು ಇದು ಪ್ರಮಾದ ಆಗಿದೆ, ತಪ್ಪಾಗಿದೆ, ಅದರಲ್ಲಿ ವಿಧಿತ, ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಗಮನಿಸುವಿಕೆ ಏನಂದ್ರೆ, ಒಂದು ಕಾರ್ಪೊರೇಟ್ ಸೆಕ್ಟರ್ ನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ 4 ವರ್ಷದಿಂದ ಒಂದು ಸಿನಿಮಾ ಮಾಡ್ತಾ ಇದಾರೆ ಅವ್ರು ಕಷ್ಟಪಟ್ಟು. ರಿಲೀಸ್ ಮಾಡೋ ಹಂತದಲ್ಲಿ ನೋಡಿ, ಅವರೇ AMB ಥಿಯೇಟರ್ ಹಾಕ್ತಾರೆ, ಅವರೇ ಪಬ್ಲಿಸಿಟಿ ಮಾಡ್ತಾರೆ, ಅವರೇ 100 ಪತೆ ಕರೆಸ್ತಾರೆ. ಅಷ್ಟೆಲ್ಲಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಡಿಯೋ ಬಿಟ್ಬಿಟ್ಟು ಪ್ರಮಾದ ಆಗಿರೋದು ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ, ಇದು ಇಷ್ಟು ಜನರಿಗೆ ಇದು ಅರ್ಥ ಆಗಿಲ್ವಲ್ಲ ಅಂತ. ನಿಮ್ಗೆ ಯಾವತ್ತು ಏನಾಗುತ್ತೆ ಅಂದ್ರೆ, ತಪ್ಪಾದಾಗ ನಾವು ಸೆಕೆಂಡ್ ಥಾಟ್ ಹೇಳ್ತಾ ಇದೀವಿ ಶಶಿ ಅಣ್ಣ. ಇಲ್ಲಿ ಫಸ್ಟ್ ಥಾಟ್ ಯಾರಿಗೂ ಬಂದಿಲ್ವಲ್ಲ. ಅವನ್ ತಾನೇ ತುಂಬಾ ಬುದ್ಧಿವಂತ. ಹೌದು, ಇದು ಪ್ರಮಾದ ಆಗುತ್ತೆ, ಇದು ಬೇಡ, ಲಿರಿಕ್ಸ್ ಚೇಂಜ್ ಮಾಡ್ಬೇಕು ಅಂತ ಅವಾಗ್ಲೇ ಗೊತ್ತಾಗ್ಬೇಕಿತ್ತಲ್ಲ. ಇದು ಎಷ್ಟು ಜನರನ್ನ ದಾಟಿ ಬಂತು. ನಾವ್ ಇವತ್ತು ಟಿವಿಲಿ ಕುತ್ಕೊಂಡು ಮಾತಾಡ್ತಾ ಇರೋದು ಸೆಕೆಂಡ್ ಥಾಟ್. ನಮ್ಗೊಂದ್ ಕತೆ ಕೇಳಿದಾಗ ಈ ಕಥೆಯಲ್ಲಿ ಹಂಗಿರ್ಬೇಕಿತ್ತು ಅಂತ ಗೊತ್ತಾಗೋದು 2ನೇ ಹಂತದ ಆಲೋಚನೆ. ಆದ್ರೆ ಮೊದಲನೇ ಮಾಡೋವನಿಗೆ ವಿಮರ್ಶೆ ಮಾಡ್ಬಿಡ್ತಾ ಇದೀವಿ, ಕ್ರಿಯೇಟ್ ಮಾಡೋನ್ಗೆ ಎಷ್ಟು ನೋವಾಗಿರುತ್ತೆ. ವಿಮರ್ಶೆ ಜೊತೆಗೆ ಸ್ವ ವಿಮರ್ಶೆನೂ ಬೇಕಾಗುತ್ತೆ ಚಂದ್ರಚೂಡ್ ಅವ್ರೆ. ಈಗ ಅವರಿಗೆ ಈ ಸ್ವವಿಮರ್ಶೆ ಕಾಲ ಏನ್ ಗೊತ್ತಾ? ಕನ್ನಡ ಚಿತ್ರರಂಗ ಅಂತಲ್ಲ, ಎಲ್ಲಾ ಚಿತ್ರರಂಗದವ್ರಿಗೂ ಕ್ರೈಮ್ ನ ವಿಜೃಂಭಣೆ ಮಾಡ್ತಾ ಇದಾರಲ್ಲ. ನಿಮಗೆ ದುರಂಧರ್ ಬಂದಿದೆ ಇವತ್ತು. ನೆರೇಟಿವ್ ಸಿಸ್ಟಮ್ ಮಾಡೋರ್ಗೆ, ಪ್ರೊಪಗಂಡಾ ಸಿನಿಮಾ ಮಾಡೋರ್ಗೆ, ಕ್ರೈಮ್ ನ ವಿಜೃಂಭಣೆ ಮಾಡೋರ್ಗೆ, ಹೆಣ್ಣನ್ನ ಅತ್ಯಂತ ಅಶ್ಲೀಲವಾಗಿ ತೋರಿಸೋರ್ಗೆ ಎಲ್ಲಾರ್ಗು ಸ್ವಾಮಿವಿಮರ್ಶೆಯ ಕಾಲ. ಇಲ್ಲಿ ಫಿಲಂ ಮೇಕರ್ಸ್ಗೆ ಇದು 2026 ಸ್ವಾಮಿವಿಮರ್ಶೆ. ಯಾಕಂದ್ರೆ ಬಿಸ್ನೆಸ್ ಫಾರ್ಮೆಟ್ ಚೇಂಜ್ ಆಗಿದೆ, ಸಿನಿಮಾ ಫಾರ್ಮೆಟ್ ಚೆನ್ನಾಗಿದೆ, ಥಿಯೇಟರ್ಗೆ ಬರೋರ ಕಂಟೆಂಟ್ ಓರಿಯೆಂಟೆಡ್ ಚೇಂಜ್ ಆಗಿದೆ. ನಿಮ್ಗೆ ಯಾವ ಕನ್ನಡ ಸಿನಿಮಾ ಹೋಗ್ತಾ ಇದೆ? ಸದಭಿರುಚಿ ಸಿನಿಮಾ ಮಾಡಿದ್ರೆ ನಾನೊಂದ್ ಮಾತು ಹೇಳ್ಬಿಡ್ತೀನಿ, ಕೇಳ್ತೀನಿ ನಿಮ್ಗೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಗೆದ್ದ ಎಲ್ಲಾ ಸಿನಿಮಾಗಳು ಕ್ರೈಮ್ ಅನ್ನ ವಿಜೃಂಭಿಸುವ, ಜನರನ್ನ ತಪ್ಪುದಾರಿಗಳಿವ ಸಿನಿಮಾಗಳು ಇತ್ತೀಚಿನ 5-6 ವರ್ಷದಲ್ಲಿ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಬೆರಳೆಣಿಕೆ ಅಷ್ಟು ಸಿನಿಮಾಗಳನ್ನ ಬಿಟ್ಟು ನೀವ್ ಯಾವ್ದಾದ್ರು ಒಂದ್ ಸಿನಿಮಾ 1000 ಕೋಟಿ ದುಡ್ಡು ಮಾಡ್ತಂದ್ರೆ ಅವ್ನು ಏನ್ ಹೇಳಿದಾನ ಸಿನಿಮಾದಲ್ಲಿ? ಚಿನ್ನದ ಲೂಟಿ ಹೊಡಿ ಅಂತ ಹೇಳ್ತಾನೆ, ಮರ್ಡರ್ ಮಾಡು ಅಂತ ಹೇಳ್ತಾನೆ, ರೇಪ್ ಮಾಡು ಅಂತ ಹೇಳಿದಾನೆ ತಾನೆ. ಅನಿಮಲ್ ಏನ್ ಹೇಳ್ತು, ದುರಂಧರ್ ಏನ್ ಹೇಳ್ತಾ ಇದೆ? ಇವತ್ತು ಗೆಲುವು ಸೋಲೆಲ್ಲ ಡಿಫ್ರೆಂಟ್ ಮ್ಯಾನ್ ಕೈಂಡ್ ಹೋಗ್ಬಿಟ್ಟಿದೆ. ಹೇಳಿ, ನೀವೇನೋ ಕೇಳ್ತಾ ಇದ್ರಿ. ಅದೇ ಅಂದ್ರೆ ಈ ಸಾಂಗ್ ಅಲ್ಲಿ ಧ್ರುವ ಸರ್ಜಾ ಅವರು ಬಚಾವಾದ್ರೆ ಹೇಗೆ ಅಂತ ಹೇಳಿ ಅಲ್ಲ, ಆ ಕಥೆಯಲ್ಲಿ ಧ್ರುವ ಸರ್ಜಾ ಇಲ್ವಲ್ಲ, ಇಲ್ಲ, ಅದಕ್ಕೆ ಬಚಾವಾದ್ರು ಅಂತ ಇಲ್ವಲ್ಲ. ಈಗ ನೀವ್ ಹಿಂಗ್ ಅಂತ ಇದ್ರ ಸಿನಿಮಾ ಅವ್ರದೇ ಅಲ್ವಾ ಬ್ರದರ್? ಸಿನಿಮಾ ಧ್ರುವ ಸರ್ಜಾ ಸ್ಟಾರ್ಟಿಂಗ್ ಸಿನಿಮಾ ಇದು. ಅವರ ಕೆರಿಯರ್ ಅಲ್ಲಿ ಸಿನಿಮಾದಲ್ಲೇ ಆಗಿರೋದು ಇದು. ನಿಮಗೆ ವಿಕಿಪೀಡಿಯಾ ತೆಗೆದು ನೋಡಿದ್ರೆ, NHRC ತೆಗೆದು ನೋಡಿದ್ರೆ, ನಾಳೆ ದಾಖಲಾತಿಗಳನ್ನ ತೆಗೆದು ನೋಡಿದ್ರೆ ಧ್ರುವ ಸರ್ಜಾ ನಾಯಕತ್ವದ ಪ್ರೇಮ್ ನಿರ್ದೇಶನದ KV ನಾರಾಯಣ್ ಅವರ ಸಿನಿಮಾ. ಆಮೇಲೆ KV ಅವರು ಬುದ್ಧಿವಂತರು, ಅವರು ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಿದ್ದಾರೆ. KV ವೆಂಕಟ್ ಅವರಾಗ್ಲಿ, ಸುಪ್ರೀತ್ ಅವ್ರಿಗಾಗ್ಲಿ ಇದು ಹೊಳಿಬೇಕಿತ್ತಲ್ಲ ಪ್ರೊಡ್ಯೂಸರ್ಗೆ.
ಪ್ರೊಡ್ಯೂಸರ್ ಅನ್ನದಾತ ಅಲ್ವಾ, ಚೇಂಜ್ ಮಾಡಯ್ಯ ಬೇಡ, ಲಿರಿಕ್ಸ್ ಇದೇನೆ ಕೆಡದಾಗಿದೆ ಅನ್ಬೇಕಿತ್ತಲ್ಲ. ಎಲ್ಲರದು ಹೊಣೆಗಾರಿಕೆ ಅಲ್ವಾ? ಯಾಕೆ ಅವ್ರಿಗೆ ಎಲ್ಲ ಸಿನಿಮಾಗಳು ಎಡವಟ್ ಆಗ್ತಿದೆಯಲ್ಲ ಇತ್ತೀಚಿನ ದಿನಗಳಲ್ಲಿ, ಆಗ್ಬೇಕಿತ್ತಲ್ಲ. ಎಡವಟ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಹಿಂದೆ ಮೇಲ್ಕೋಟೆ ಹುಡುಗಿ ಹಾಡಲ್ಲಿ ಪ್ರತಿಭಟನೆ ಬಂದಾಗ ಯೋಚನೆ ಮಾಡಬೇಕಾಗಿತ್ತು, ಅರೆ ಈ ಥರ ಆಗಿದೆಯಲ್ಲ, ಮಹಿಳೆಯರು ನಾನು ಕೆಟ್ಟದ ತೋರಿಸ್ತಾ ಇದ್ದೀನಲ್ವಾ, ಇವಾಗ ಮತ್ತೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಲ್ಲ ಲಿರಿಕ್ಸ್ ರೈಟರ್ಗೆ. ನಾನು ಪ್ರೇಮ್ ಅವ್ರಿಗೂ ನನ್ನ ಬ್ರದರ್ ಅವ್ರಿಗೂ ಒಂದೇ ಮಾತು ಹೇಳಿದೀನಿ, ಅಣ್ಣಯ್ಯ ಸೆರಗಿಗೆ ಕೈ ಹಾಕಿದ್ರಲ್ಲೇ ಜಗತ್ತಲ್ಲಿ ಎಲ್ಲವನ್ನೂ ದುರ್ಯೋಧನ ಅಂತ ಹೇಳಿದೀನಿ. ಹೆಣ್ಣಿನ ಸೆರಗಿಗೆ ಯಾರ್ಯಾರು ಕೈ ಹಾಕಿದಾರೋ ಅವರೆಲ್ಲರೂ ದುರ್ಯೋಧನರಾಗಿದ್ದಾರೆ ಇವತ್ತು ಜಗತ್ತಲ್ಲಿ. ಅಲ್ಲ, ಮೈಗೆ ಹಾಕಿದ್ನಲ್ಲ ಇವನು, ಮೈಯೇ ಒಂದು ಮೈದಾನ ಅಂತ ಹೇಳ್ಬಿಟ್ಟು ಹಾಕಿದ್ರಲ್ಲ ಇವರು. ನೀವು ಸೆರಗಿಗೆ ಹಾಕಿದ್ರೆ ಮುಗಿದೋಯ್ತು. ಕೆಲವು ವಿಚಾರಗಳಲ್ಲಿ ಕೈ ಹಾಕಿದ್ರೆ ತಡ್ಕೋಬೇಕು ನೀವು. ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ಪ್ಯಾನ್ ಇಂಡಿಯಾದಲ್ಲಿ ಕನ್ನಡದ ಅಸ್ಮಿತೆಯ ಮರ್ಯಾದೆ ಹೋಗದ ಹಾಗೆ ಕನ್ನಡಿಗರೆಲ್ಲರೂ ಹೀಗೆ ಅಂತ ಒಂದು ಹಣೆಪಟ್ಟಿ ಕಟ್ಟುವುದನ್ನ ತಪ್ಪಿಸಿಕೊಳ್ಳಬೇಕಿದೆ. ಅದರಿಂದ ನಾವು ಅದಲ್ಲ ಅಂತ ಗಟ್ಟಿಯಾಗಿ ಎಲ್ಲರೂ ಹೇಳ್ಬೇಕಾಗಿದೆ ಅಷ್ಟೇ. ಈಗ ನಮ್ ಕರ್ತವ್ಯ ಅದು, ನನ್ನ ಪ್ರಕಾರ ಕನ್ನಡಿಗರಾಗಿ. ಅವ್ರಿಗೆ 5 ಕೋಟಿ ಖರ್ಚಾಗತ್ತ, ಅವ್ರು ಮಾಡ್ಕೋತಾರೆ, ಅದು ಅವ್ರ ಹಣೆ ಬರ. ಅದಲ್ಲ ನಾವು ಅನ್ನೋದು ನನ್ನ ಧ್ವನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳಷ್ಟು ಜನ ಕರೆ ಮಾಡ್ತಾ ಇದ್ರಿ. ಎಸ್ ಸರ್, ಮೊದಲನೇ ಕಾಲ್ ತಗೊಳ್ಳೋಣ. ಹಲೋ, ಶಿವಾನಂದ್ ಅಂತ ಹೇಳಿ. ಶಿವಾನಂದ್ ಅವರು ನಮಸ್ಕಾರ. ಹಲೋ, ಎಸ್ ಸರ್, ಮತ್ತೊಬ್ಬರು ಇದ್ದಾರೆ ಕೃಷ್ಣ ಅಂತ ಹೇಳಿ. ಕೃಷ್ಣ ಅವ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾನು ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಎಸ್, ಈ ಸಿನಿಮಾದ ಸಾಂಗ್ ನೋಡಿದ್ರ ಹೇಗೆ? ಕೇಳಿ ಸಿನಿಮಾದ ಒಂದು ಹಾಡಿದೆ ಅಲ್ಲ? ಕೇಳಿದ್ದೀನಿ. ಸಾಹಿತ್ಯ ಅದ್ಭುತವಾಗಿದೆ. ಅದು ಅರ್ಥ ಆಗ್ಲಾರ್ದವ್ರಿಗೆ, ಅರ್ಥಹೀನರಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಅದನ್ನ ಬಿಟ್ರೆ ಒಂದೊಂದು ಸೆಂಟೆನ್ಸು ಮತ್ತೆ ಇನ್ನೊಂದು ನಾವು ಯಾವ ರೀತಿ ತಗೊಂತೀವಿ, ನಮ್ಮ ಮಾನಸಿಕ ಸ್ಥಿತಿ ಯಾವ ತರ ಇರುತ್ತೆ, ಅದ್ರ ಮೇಲೆ ಸಾಂಗ್ ಹೋಗುತ್ತೆ. ಒಂದು ಪದವನ್ನು ಹೇಳಿದ್ರಿ ನೀವು, ಅದ್ಭುತವಾಗಿದೆ ಅಂತ ಹೇಳಿ. ಯಾವ ರೀತಿಯಾಗಿ ಅದ್ಭುತವಾಗಿದೆ ಅಂತ ನೋಡಿ ಸರ್, ಅಲ್ಲಿ ಸಂಪೂರ್ಣವಾಗಿ ಬರೆದಿರೋದು ಮದ್ಯಪ್ರಿಯರನ್ನ ಗಮನದಲ್ಲಿ ಇಟ್ಕೊಂಡು. ಈಗ ಮದ್ಯಪ್ರಿಯರದು ಏನು ಲೈಕ್ ಅವ್ರದ್ದು ವೈಯಕ್ತಿಕವಾಗಿ ಹಾವಭಾವಗಳಿರ್ತವೆ, ಅವ್ರದ್ದು ಇದೇನಿರುತ್ತೆ, ಸೊ ಅದನ್ನ ಇಟ್ಕೊಂಡು ಬರ್ದಾದ್ರೆ ಇವರು ಸೀದಾ ತಮ್ಮ ಮನಸ್ಥಿತಿ ಹೆಂಗೈತಿ ಹೋಗಿ ಅದನ್ನ ಹೆಣ್ಮಕ್ಳ ಮೇಲೆ ಹಾಕೊಂಡ್ರೆ ಜನರು ತಪ್ಪಲ್ಲ ಅದು. ಮದ್ಯಪ್ರಿಯರು ಮಾತ್ರ ನೋಡೋದಿಲ್ಲಲ್ಲ ಸ್ವಾಮಿ, ಎಲ್ಲರೂ ನೋಡ್ತಾರಲ್ವಾ? ಪ್ರತಿಯೊಬ್ಬರು ನೋಡ್ತಿರ್ತಾನೆ, ಬರೀ ಮದ್ಯಪ್ರಿಯರು ನೋಡೋದಿಲ್ಲ ಅದನ್ನ. ಅಲ್ಲ, ಬಾಟಲ್ ನಾವು ಗಮನದಲ್ಲಿ ಇಟ್ಟುಕೊಂಡು ಬರದ್ರೆ ಅದು ಬಾಟಲ್ಗೆ ನೀವ್ ಹೆಂಗ್ ತಗೊಂತೀರ ಅದ್ರ ಮೇಲೆ ಹೋಗುತ್ತೆ. ನೀವು ಅದನ್ನ ಹುಡುಗಿ ಅಂತ ತಿಳ್ಕೊಂಡ್ರೆ ವಿಪರ್ಯಾಸ ನಿಮ್ದು, ನಿಮ್ಮ ಮನಸ್ಥಿತಿ ಆತರ ಬಂದ್ಬಿಟ್ಟಿದೆಯಲ್ಲ. ಸರಿ ಇವಾಗ ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ತಂಗಿಗೋ ನಮ್ಮ ತಾಯಿಗೋ ಈ ಹಾಡನ್ನ ಕೇಳಿಸಿದ್ರೆ ಏನಂತಾರೆ ಅವರು? ಓಕೆ ಆಯ್ತು, ನಿಮ್ಗೆ ಇದೇ ಫಸ್ಟ್ ಟೈಮ್ ಇದೊಂದೇ ಸಂಖ್ಯೆ ಆಯ್ತು ಸರ್ ನೀವು ಕೇಳ್ತಿರೋದು, ನಿಮ್ಮ ಮನೇಲಿ ಎಲ್ಲರೂ ಇದೇ ಒಂದು ಸಂಖ್ಯೆ. ಯಾರೇ ಇರಲಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಎಷ್ಟೊಂದು ಚೀಪ ನಿಮ್ಗೆ, ಅವ್ರನ್ನ ಅರಬೆತ್ತಲೆ ಕುಣಿಸ್ಬಿಡೋದು, ಅದು ಭಾಳ ಕೆಟ್ಟದಂತ ಇವುಗಳನ್ನ ಬರೆದ್ಬಿಡೋದು. ಈ ಹಿಂದ್ಗಡೆ ಹಳ್ಳಿ ಮೇಷ್ಟ್ರು ಫಿಲಮ್ ಇಂದ ಏನು ಈ ಅನ್ನೋದೊಂದು ಸಾಂಗ್ ಬಂತು. ಎಲ್ಲಿ ಅಶ್ಲೀಲ ಏನಿದೆ? ಅಲ್ಲ, ಅಶ್ಲೀಲ ಶಬ್ದ ಹೇಳಿ ನನಗೆ. ಅಲ್ಲ, ಅದ್ರ ಒಳಗಡೆ ಕರ್ಣ ಏನು ವರ್ಣಾಕ್ಷರಗಳನ್ನ ಇಟ್ಕೊಂಡು ಅದು ಕನ್ನಡಕ್ಕೆ ಮಾಡಿದ ಅವಮಾನ ಅಲ್ಲ ಸಾಹೇಬ್ರೆ, ನೀವು ಮಾತಾಡ್ಲೇ ಇಲ್ಲ ಅದ್ರ ಬಗ್ಗೆ. ನಾನು ಕನ್ನಡಕ್ಕೆ ಹೇಳ್ತಾ ಇಲ್ಲ, ಮಹಿಳೆಯರಿಗೆ ಮಾಡಿದಂತ ಅವಮಾನವನ್ನ ಯಾರೇ ಮಾಡಿದ್ರು ಅದನ್ನ ವಿರೋಧಿಸ್ಬೇಕು ನಾವು. ಓಕೆ ಅದನ್ನ ಬಿಡೋಣ. ಕಾಶಿನಾಥ್ ಅವರು ಹುಡುಗಿರ್ಗೆ ನೇರವಾಗಿ ಡಮ್ ಡಗಾರ್ ಅಂತ ಕರೆದ್ರು, ಅದನ್ನಕ್ಕೆ ಮಾತಾಡ್ಲಿಲ್ಲ. ವಿರೋಧಿಸ್ಬೇಕು, ವಿರೋಧಿಸಿದ್ರು, ಅವಾಗ ವಿರೋಧಗಳ ಬಂತು. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಪ್ರತಿ ಸಾರ್ತಿ ನಮ್ಮ ಕನ್ನಡಿಗರು ಬಹಳ ಸೆನ್ಸಿಟಿವ್ ಆಗಿದ್ದಾರೆ. ನೋಡುವರ ಸಂಖ್ಯೆ ಕಮ್ಮಿ ಇತ್ತು, ಅನಲೈಸ್ ಮಾಡುವ ಸಂಖ್ಯೆ ಕಮ್ಮಿ ಕಡಿಮೆನೂ ಇತ್ತು, ಮತ್ತು ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಿದ್ರು ಸೆಕ್ಸ್ ಸಿನಿಮಾಗಳನ್ನ. ಅವರು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ, ಅವು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರಲಿಲ್ಲ. ನೀವು ಹೇಳ್ತಾ ಇರುವಂತದ್ದು ಯುವಕರಿಗೆ ಅಂತೂ ಒಳ್ಳೆ ಸಾಂಗ್, ಒಳ್ಳೆ ಸಾಹಿತ್ಯ ಅಂತ ಹೇಳ್ತಾ ಇದ್ರಿ. ಯುವಕರಿಗೆ ನೀವು ಹೆಂಗ್ ತಗೊಂತೀರೋ ಅದನ್ನ ಹಂಗೆ, ನಿಮ್ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ. ಕೆಟ್ಟದಂದ್ರೆ ಕೆಟ್ಟದು, ಒಳ್ಳೇದಂದ್ರೆ ಒಳ್ಳೇದು. ಮತ್ತೆ ಹಿಂದಿಯಲ್ಲಿ ಅದನ್ನ ಬ್ಯಾನ್ ಮಾಡಿದಾರಲ್ಲ, ಅಂದ್ರೆ ಸುಮ್ನೆ ಬ್ಯಾನ್ ಮಾಡಿದ್ದ ಹೇಗೆ ಅದನ್ನ? ತುಂಡು ಡ್ರೆಸ್ ಹಾಕೊಂಬಂದ್ರೆ ಕೆಟ್ಟೋಳು, ಮೈ ತುಂಬಾ ಸೀರೆ ಹಾಕೊಂಬಂದ್ರೆ ಒಳ್ಳೆವಳು ಅನ್ನೋಂಗಿದೆ ನಿಮ್ದು ಮಾತದು. ಆಯ್ತು, ನಿಮ್ಗೆ ಹೆಂಗ್ ಅನ್ಸುತ್ತೆ ಹೆಂಗ್ ತಗೊಳ್ಳಿ ಅದನ್ನ. ನಿಮ್ಮ ಮನಸ್ಥಿತಿ ಅದು. ಥ್ಯಾಂಕ್ ಯು ಕೃಷ್ಣ ಅವ್ರೆ, ಥ್ಯಾಂಕ್ ಯು. ಎಸ್ ಸರ್, ಮತ್ತೊಬ್ರು ಕಾಲಿಸಿದ್ದಾರೆ ಮೈಸೂರಿಂದ, ಶಿವಾನಂದ್ ಅವರೇ ನಮಸ್ಕಾರ. ಶಿವಾನಂದ್ ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಸರ್. ಕೇಳಿಸಿದೆ. ನೋಡಿದ್ರಾ ಈ ಸಾಂಗ್? ಕೇಳಿದ್ರಾ? ಅದು ಕೇಳಿದೆ, ಬಟ್ ಇದು ಅಷ್ಟು ದೊಡ್ಡದಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಕಾಣಿಸ್ತದೆ ಸರ್. ಕಾರಣ ಏನಂತ ಹೇಳಿದ್ರೆ, ಅವರು ಡೈರೆಕ್ಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಫಿಲ್ಮ್ ಜೋಗಿ ಅಂತ ಫಿಲ್ಮ್ ಸುಮಾರು ಮಾಡಿದ್ದಾರೆ. ಮತ್ತೆ ಅವ್ರು ಆ ಮನ್ಸಲ್ಲಿ ಇಟ್ಟ ಅವ್ರೇನು ಮಾಡಿಲ್ಲ. ಇದು ಒಂದು ಏನಂತ ಹೇಳಿದ್ರೆ ಒಂದು ವ್ಯಾಪಾರೀಕರಣ ಇದೆ, ಆ ವ್ಯಾಪಾರೀಕರಣದಲ್ಲಿ ಮಾಡಿದಂತ ಫಿಲ್ಮ್ ಬಿಟ್ರೆ ಮತ್ತೆ ಯಾವುದೇನಿಲ್ಲ.
ಮತ್ತೆ ಇನ್ನೊಂದು ಏನ್ ಗೊತ್ತಾ ಸರ್, ಹೀರೋಯಿನ್ ಈಗ ಅವರು ಹೀರೋಯಿನ್ಗೆ ಒಂದು ಅನುಭವ ಇದ್ದಾಗ ಈಗ ಅವ್ರು ಹೇಳಿದ್ರೆ ಸೆರಗು ಜಾರಿಸ್ತಾರೆ, ಅವ್ರೊಂದು 4 ಸಾವಿರ ಸೆರಗು ಜಾರಿಸುವಾಗ ನೋಡಪ್ಪ ನಾನು ಇದೆಲ್ಲ ಮಾಡೋದಿಲ್ಲ, ನಂಗಿದೆಲ್ಲ ಬೇಡ ಅಂತ ಹೇಳೋದಿತ್ತಲ್ಲ ಸರ್, ಅವ್ರ ಸರ್ ಹೇಳಿಲ್ಲ. ರೇ ಹೀರೋಯಿನ್ ಹಿಂಗೆ ಹಿಂದಿ ಬರ್ತೀರಿ, ಅವ್ರು ಕನ್ನಡನೇ ಬರಲ್ಲ, ಅವರೇ ಖುದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಗಿಲ್ಲ ಅಂತ. ಅವರೇ ಹೇಳಿದ್ದಾರೆ, ನೂರಾರು ಹೇಳಿದ್ದಾರೆ ನನಗೆ ಅರ್ಥನೇ ಆಗಿಲ್ಲ ಇದು ಅಂತ. ನೋಡಿ ನಾನು ಹೇಳೋದು ಏನ್ ಗೊತ್ತಾ, ಆಕ್ಷನ್ ಅಲ್ಲಿ ಗೊತ್ತಾಗಲ್ಲ ಸರ್ ಅವ್ರಿಗೆ. ಆ್ಯಕ್ಷನ್ ಅಲ್ಲ, ಐಟಮ್ ಸಾಂಗಲ್ಲಿ ಅವೇ ಆ್ಯಕ್ಷನ್ ಇರ್ತವೆ, ಲಿರಿಕ್ಸ್ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತಾರೆ ಪ್ರತಿ ಕಟ್ಟು ಈಗ ಮಾಡಿ ಅಂತ ಹೇಳ್ತಾರೆ, ಆ ಥರ ಮಾಡ್ತಾರೆ ಅಷ್ಟೇ. ಇವತ್ತು ಅವರೇ ಹೇಳಿದಾರಲ್ವಾ ನನಗೆ ಗೊತ್ತಾಗಿಲ್ಲ ಅದು ಅಂತ, ಹಿಂದಿಯಲ್ಲಿ ಡಬ್ ಮಾಡಿದ ಮೇಲೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾರಲ್ವಾ, ಸಾರಿ ಕೇಳ್ತಾ ಇದ್ದಾರಲ್ವಾ. ನೀವು ಹೇಳಿದಂಗೆ ನೀವು ಸಮರ್ಥನೆ ಮಾಡ್ಕೊಳ್ಳಂಗಿದ್ದಿದ್ರೆ ಎಲ್ಲರೂ ಯಾಕೆ ಸಾರಿ ಕೇಳಿದ್ರು, ಯಾಕೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದಾರೆ. ಹೇಳಿ ಸರ್, ಹಳ್ಳೆದೆಲ್ಲ ಫಿಲ್ಮ್ ನೋಡಿದಾಗ ಇಷ್ಟೋ ಫಿಲ್ಮ್ ಬಂದಿದೆ ಸರ್, ಯಾರು ಒಳ್ಳೆಯವರಾಗಿಲ್ಲ ಯಾರು ಕೆಟ್ಟವರಾಗಿಲ್ಲ ಸರ್, ಅಲ್ಲ ಈ ಸಾಂಗ್ ನ ಕುಟುಂಬದೊಂದಿಗೆ ಮನೆಯಲ್ಲಿ ಹಾಕೊಂಡು ಕೇಳುವಂತ ಸಾಂಗ್ ಇದು. ಫಿಲ್ಮ್ ನೋಡಿದ ತಕ್ಷಣ ಹಾಳಾಗ್ ಬಿಡ್ತಾರೆ ಅಂದ್ರೆ ತಪ್ಪು, ಅಥವಾ ಫಿಲ್ಮ್ ನೋಡಿದ ತಕ್ಷಣ ಕೆಟ್ಟದಾಗ್ತಿರೋದು ತಪ್ಪು ಸರ್. ಅದು ಇದೊಂದು ಮನೋರಂಜನೆ ಅಷ್ಟೇ, ಇದು ಬಿಟ್ಟರೆ ಇದರಲ್ಲಿ ಫಿಲ್ಮ್ ಅಲ್ಲಿ ಏನ್ ಇರೋದಿಲ್ಲ ಸರ್. ಇದು ಇಲ್ಲ ಮನೋರಂಜನೆ ಅನ್ನೋದು ಮನೋವಿಕೃತವೂ ಆಗೋ ಚಾನ್ಸಸ್ಗಳಿದ್ದಾವೆ. ಎಷ್ಟೋ ಗ್ಯಾಂಗ್ ರೇಪ್ಸ್ಗಳಾಗ್ತಾ ಇದ್ದಾವೆ. ಇವಾಗ ಕೇಳಿ, ಮಹಿಳೆಯರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ, ಮಹಿಳೆಯ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಅವಕ್ಕೆಲ್ಲವೂ ಸಹಿತ ಈ ರೀತಿಯಾದಂಥ ವಿಕೃತ ಮನಸ್ಥಿತಿ ಕಾರಣ ಆಗುತ್ತೆ. ನೀವು ಹೇಳಿದೆಲ್ಲ ನಾನು ಒಪ್ತೀನಿ. ನೀವು ಹಾಗಾದ್ರೆ ಮಹಿಳೆಯರೆಲ್ಲ ಬಹಳ ಒಳ್ಳೆಯವರು, ಗಂಡಸರೆಲ್ಲ ತುಂಬಾ ಕೆಟ್ಟೋಗಿದ್ದಾರೆ ಸರ್. ಒಳ್ಳೆಯವರು ಕೆಟ್ಟದ್ದಲ್ಲ ಸರ್, ಪ್ರಚೋದನೆ ಮಾಡಬಾರ್ದು. ಮಹಿಳೆಯರು ತೊಂದರೆ ಕೊಟ್ಟಾರಿಲ್ಲ ಹೇಳಿ, ಅಲ್ಲ ನೀವು ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದು ಶಿವಾನಂದ್, ಕೆಟ್ಟದ್ದಕ್ಕೆ ಪ್ರಚೋದನೆ ಮಾಡಬಾರ್ದು, ಅದು ಸಿನಿಮಾ ಮೀಡಿಯಾದವರು ಮೊದಲು ಮಾಡಬಾರ್ದು. ಒಂದು 1 ವೀಕ್ ಬ್ಯಾಕ್ ನಾನೇ ನೋಡಿದ್ದು, ಅದನ್ನ ನೋಡ್ತಾ ಇದ್ದೀಯಾ, ಇದೇ ಯಾರು ಹೀರೋಯಿನ್ ಬಹಳ ಹೊಗಳಿದ್ರು ಯಾರಿಗೆ, ಪ್ರೇಮ್ ಅವ್ರಿಗೆ ಬಹಳ ಖುಷಿ ಆಯ್ತು ನನಗೆ, ತುಂಬಾ ಚೆನ್ನಾಗಿತ್ತು ಅವ್ರು ಹೊಗಳಿದ್ರು. ಇಲ್ಲ ಕನ್ನಡ ಬರ್ತದೆ, ಅಲ್ಲ ನಮ್ಮ ಕನ್ನಡ ಅಂತ ಬಂದಾಗ ನಮ್ಮ ಕನ್ನಡದ ಸಾಹಿತ್ಯ ಎಂಥದ್ದು, ಆದ್ರೆ ಈ ರೀತಿಯ ಪದ ಬಳಕೆ ಸರಿ ಇಲ್ಲ ಅಂತ ಹೇಳೋದು. ನೀವು ಯುವಕರನ್ನ ಸೆಳೆಯೋದಕ್ಕೆ ಹೆಂಗ್ ಬೇಕಾಗಿ ಹೆಂಗ್ ಬಳಸ್ಕೊಳ್ತೀರಿ, ಯಾರ್ಯಾರನ್ನ ಯಾಕೆ ಬಳಸ್ತೀರಿ ಅಂತ. ಇದೆಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸರ್. ನಾನು ಅದೇ ಹೇಳ್ತಾ ಇರೋದು ಅವ್ರಿಗೆ. ಶಿವಾನಂದ್ ಅವರೇ, ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಕೇಳಿ, ಲಿರಿಕ್ಸ್ ಇನ್ನೊಮ್ಮೆ ಹೇಳ್ತೀನಿ ನಾನು. ಈ ಸರ್ಸೆ ಸಾಂಗ್ ಇದೆಯಲ್ಲ, ನೀವು ಹೇಳ್ತಾ ಇದ್ರಿ ಯುವಕರನ್ನ ಅಥವಾ ಈ ಬಾಟ್ಲಿ ಹಿಡ್ಕೊಂಡು ಹೇಳಿರುವಂಥದ್ದು, ಕೇಳಿಸ್ಕೊಳ್ಳಿ ಇದನ್ನ. ಮೇಲೆತ್ತಿ ಕೆಳಗೆ ಇಳಿಸಿ, ತುತಿಗ್ದಂಗೆ ಒಳಗೆ ಇಳಿಸಿ, ಒಳಗೊಳಗೆ ಹೊರಗೆ ಬಂದ್ರೆ ಖಾಲಿ ಖಾಲಿ ಅನ್ನೋದು. ಹಾಡಕ್ಕೆ ಬರಲ್ಲ, ಬಟ್ ಹಂಗೆ ಒಂದು ವಾಕ್ಯ ರೂಪದಲ್ಲಿ ಹೇಳ್ತಾ ಇದ್ರು. ಮೈ ಮೇಲಂತೂ ಚೆಲ್ಬೇಡ್ರಪ್ಪ ಬೇಜಾರಾಯ್ತದೆ. ಒಂದ್ ನಿಮಿಷ ಶಿವಾನಂದ್ ಅವರೇ ಲಿರಿಕ್ ಮುಗಿಸ್ತೀನಿ. ಮೈ ಮೇಲಂತೂ ಚೆಲ್ಬೇಡ್ರಪ್ಪ ಬೇಜಾರಾಯ್ತದೆ, ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟು ಆಯ್ತದೆ, ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಓಡಿಸ್ಬಿಡಿ, ಕೈಯಲ್ಲಿ ಬಾಟ್ಲು ಮನೆ ತನಕ ತಗೊಂಡು ಹೋಗ್ಬೇಡಿ. ನೆಕ್ಸ್ಟ್ ಬರ್ತೀನಿ. ಮೀಸೆ ಹೊತ್ತವರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ, ಮನೆಯಲ್ಲಿ ಎಲ್ಲ ಇದ್ರು ಯಾಕೆ ನಮ್ಗೆ ನಂದೇ ಬೇಕೆ, ಅಂದ್ರೆ ನಿಮ್ಗೆ ನಂದೇ ಬೇಕೆ ಅಂತ ಹೇಳಿ. ಅಂದ್ರೆ ಮನೇಲಿ ಎಲ್ಲ ಇದ್ರು ಯಾಕೆ ನಿಮ್ಗೆ ನಂದೇ ಬೇಕೆ. ಇದು ಯಾವ ಎಣ್ಣೆ ಬಾಟ್ಲಿ ಇದು ಗೊತ್ತಿಲ್ಲ, ಮೆತ್ತಗಿರ್ತದೆ, ನೋಡ್ತದಂಗೆ ಸೋರ್ತದೆ, ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ, ಅದು ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಇದೆಯಲ್ಲ, ಮನೇಲಿ ಎಲ್ಲ ಇದ್ರೂ ಓಕೆ, ಬಟ್ ನಂದೇನೆ ಯಾಕೆ ಅಥವಾ ನಿಮ್ಗೆ ನಂದೇ ಯಾಕೆ ಬೇಕು ಅನ್ನುವಂಥದ್ದು ಏನ್ ಯಾವ ಬಾಟ್ಲಿ ಇದು, ಫಾರಿನ್ ಬಾಟ್ಲಾ? ನಾನು ಇನ್ನೊಂದಿಟ್ಟು ಕೇಳಿ, ಇದೆಂತ ಸಾಹಿತ್ಯ ಅಂತ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಂತಹ ಕನ್ನಡ ನಾಡಲ್ಲಿ ಈ ರೀತಿಯ ಪದ ಬಳಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಪದ ಬಳಕೆ ಹೇಳ್ತಿಲ್ಲ ಸರ್, ನಾವು ತಗೊಳ್ಳೋ ರೀತಿ ಅಂತ ಹೇಳ್ತಿರೋದು. ಅವರು ಪದ ಅವ್ರು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ ಬಿಡಿ, ನಾನು ಹೇಳ್ತೀನಿ ಗೊತ್ತಾ. ಓಕೆ ಶಿವಾನಂದ ಅವರೇ, ನಿಮ್ಗೆ ಯಾವ್ದು ಒಳ್ಳೇದಿದೆ ಅದನ್ನ ತಗೊಳ್ಳಿ, ಕೆಟ್ಟದಿರೋದನ್ನ ಬಿಟ್ಟಾಕ. ಓಕೆ, ಥ್ಯಾಂಕ್ ಯು. ಎಸ್, ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ರಾಜಶೇಖರ್ ಪಾಟೀಲ್, ಯಾದಗಿರಿ ಅಂತ. ಸರ್ ಹೇಳಿ ಸರ್, ಈ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ. ಸರ್, ಈ ಸಾಂಗ್ ಫಸ್ಟ್ ಡೇ ನಾವು ರಿಲೀಸ್ ಮಾಡಿದ್ರು. ಹಲೋ ಸರ್, ಈ ಸಾಂಗ್ ಫಸ್ಟ್ ಡೇ ನಾವು ಒಂದೇ ಶಬ್ದ, ಅದು ಎಲ್ಲ ಫುಲ್ ಸಾಂಗ್ ಕೇಳಿದಿಲ್ಲ, ಅದು ಚರ್ಚೆ ಅಂತ ಹೇಳಿದ್ರಲ್ಲ, ಅದ್ರ ನಾನು ಇಟ್ಕೊಂಡು ನಾ ಪ್ರೇಮ್ ಬಗ್ಗೆ ಎಷ್ಟು ಗೌರವ ಇತ್ತು ಅದನ್ನ ಕಳ್ಕೊಂಡ್ಬಿಟ್ರು. ಯಾಕಂತಂದ್ರೆ ನಾವು ಅಪೋಸ್ ಮಾಡಿದ್ಮೇಲೆ ನಾವು ತೆಗಿತೀನಿ ರೀರೈಟ್ ಮಾಡ್ತೀನಿ ಅನ್ನೋದು ದೊಡ್ಡತನ ಅಲ್ಲ. ಸ್ವಲ್ಪನ ನಾವು ಎಲ್ಲಿದ್ದೀವಿ, ಯಾವ್ದ್ರಲ್ಲಿದ್ದೀವಿ, ಬೇರೆ ರಾಜ್ಯದಲ್ಲಿ ಸಾಂಗ್ ನೋಡ್ಕೊಳ್ರಿ, ಅವರು ಪತ್ನಿ ತರ ಬೇರೆ ರಾಜ್ಯದ್ದು ಸಾಂಗ್ ಆ ತರ ಬರೀತಾರೆ, ಅದು ಬೇಡ ನಮ್ಗ, ಬೇರೆ ರಾಜ್ಯದ್ ಬೇಡ. ನಮ್ಮಲ್ಲಿ ಒಳ್ಳೆ ಸಾಹಿತಿಗಳಿದ್ದಾರೆ, ಅವ್ರಲಿಂದ ಬರ್ಸಿ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬರೀ ಕುಡುಕರು ನೋಡ್ತಾರ. ಒಂದು ಫಿಲಿಂ ಮಾಡ್ಬೇಕಂತಂದ್ರೆ, ಈಗ ಜೋಗಿ ಸಾಂಗ್ ಮಾಡಿದ್ರು ಪ್ರೇಮ್ ಅವರು, ತಾಯಿ ಬಗ್ಗೆ ಅಷ್ಟು ಸಾಂಗ್ ಬರೆದ್ರು, ನಾವ್ ಎಲ್ಲರೂ ಮೆಚ್ಕೊಂಡಿದೀವಿ. ಪ್ರೀತಿ ಬಗ್ಗೆ ಬರೆದ್ರು, ನಾವು ಮೆಚ್ಕೊಂಡಿದೀವಿ.
ಅದ್ರಲ್ಲಿ ಕಣ್ಣೀರು ಕೂಡ ಬಂತು ನಮ್ಗ ಅಂತ ಸೆಂಟಿಮೆಂಟ್. ಈಗ ನಾವು ಫ್ಯಾಮಿಲಿ ಜೊತೆ ಫಿಲಿಂ ನೋಡ್ಬೇಕು, ಇವ್ರು ಫಿಲಿಂ ಇಟ್ಟಾಗ್ಬೇಕಂದ್ರೆ ಫ್ಯಾಮಿಲಿ ಜೊತೆ ನೋಡ್ಬೇಕು, ಹುಡುಗರು ಒಬ್ರೇ ನೋಡಲ್ಲ. ಅದ್ ಏನಂತಾರಲ್ಲ ಆ ತರ ಸಾಂಗ್ ಬಂದ್ರೆ ಒಂದು 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 ಬೇರೆ ತರ ಇರ್ಲಿ ಅಂತ ಹೇಳಿ ನಾನು ಮಧ್ಯದಲ್ಲಿ ಸೇರಿಸಿಲ್ಲ, ಆಮೇಲೆ ಸೇರಿಸ್ತೀನಿ. ಏನ್ ಸೇರ್ಸೋದು ಇದ್ರಲ್ಲಿ? ಅದ್ರ ತಕ್ಕ ಮೂವ್ಮೆಂಟ್ ಆಗಿದೆ. ನೀವು ಸಾಂಗ್ ಅಲ್ಲಿ ನಾನು ನೋಡಿದೀನಿ, ಸರ್ಚ್ ಅಂದ ತಕ್ಷಣ ಅದು ಮೂವ್ಮೆಂಟ್ ಆಗಿದೆ. ಆ ಹೀರೋನ್ ಹೇಳ್ತಾಳ ಫಸ್ಟ್ ಟೈಮ್ ನನ್ಗೆ ಗೊತ್ತಿಲ್ಲ ಅದು, ನಾನು ಅವ್ರಿಗೆ ಅವಾಗೆ ನಾವು ಅವಾಯ್ಡ್ ಮಾಡಿದ್ವಿ ಬೇಡ ಅಂತ ಹೇಳಿ ಅಂತ ಹೇಳ್ತಾರ. ಮೊನ್ನೆ ಅವ್ರಿಗಿಂತ ಒಂದು ಹೇಳಿಕೆ ಕೊಡಿಸ್ತಾರ, ಇಲ್ಲ ನಾನು ಇದು ಸರಿ ಇದೆ ಅಂತ ಹೇಳಿ ಕೊಡ್ತಾರೆ. ಇದು ಎಲ್ಲಿಗೆ ಹೊಂಟಿದೆ? ಆಮೇಲೆ ಹೇಳ್ತಾರ ನಾ ರೀರೈಟ್ ಮಾಡ್ತಂತ. ಇಷ್ಟೆಲ್ಲ ಹೆಸರು ಕೆಡಿಸ್ಕೊಂಡು ಈ ತರ ಎಲ್ಲ ಹೊರಗಡೆ ಬಂದು ಚೀಪು ಅಂದ್ಮೇಲೆ ನಾನು ಇದನ್ನ ಸರಿ ಮಾಡೋ ಬದಲು ನೀವು ದೊಡ್ಡ ಸ್ಥಾನದಲ್ಲಿ ಇದ್ರಿ, ಇನ್ನ ಒಳ್ಳೆ ಫಿಲಿಂ ಮಾಡೋರಿದ್ದೀರಿ, ನೀವು ಜನರಿಗೆ ಏನ್ ಮಾಹಿತಿ ಕೊಡ್ತೀರಿ? ಇವತ್ತಿನ ದಿವಸ ಎಷ್ಟು ರೇಪ್ಗಳು ಆಗ್ತಾ ಇದೆ, ಸಣ್ಣ ಮಕ್ಕಳು ಏನ್ ತುಂಬ್ತೀರಿ? ಈಗ ಚಿಕ್ಕ ಮಕ್ಕಳು ಕೂಡ ಈ ಸಾಂಗ್ ಆಡ್ತಾರೆ, ಅರ್ಥ ಏನಿದು? ಈ 7th 8th ಹೈಸ್ಕೂಲ್ ಮಕ್ಕಳು ಕೂಡ ಈ ಸಾಂಗ್ ಆಡಿದ್ರೆ, ಈಗ ನೋಡಿ ಎಲ್ಲಾದ್ರೂ ಹೋಗಿ ಈಗ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಸಾಂಗ್ ಹಾಕಿದ್ರೆ ಹಾಕಂತ ಅನ್ಲಿಕ್ಕೆ ಬರಲ್ಲ, ಬೇಡ ಅನ್ಲಿಕ್ಕೆ ಬರಲ್ಲ ಇದು. ಸರ್ ದಯವಿಟ್ಟು ಏನಂತಂದ್ರೆ ಪ್ರೇಮ್ ಅವ್ರ ಬಗ್ಗೆ ನಮ್ಗೆ ಗೌರವ ಅಂತಿಲ್ಲ. ಪ್ರೇಮ್ ಒಬ್ರೇ ಅಂತಲ್ಲ, ಬೇರೆ ಡೈರೆಕ್ಟರ್ ಕೂಡ ಸೆನ್ಸಾರ್ ಮಂಡಳಿ ಏನ್ ಮಾಡ್ತಾ ಇದ್ ನಿದ್ದೆ ಮಾಡ್ತಾ ಇದ್ದೇನೆ. ಸೆನ್ಸಾರ್ ಮಂಡಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿದೆ. ಏನಕ್ಕೆ ಅಪ್ರೂವಲ್ ಕೊಡ್ಬೇಕಿದ್ರನ್ನ? ಇದೆಲ್ಲ ಅಪೋಸ್ ಮಾಡಿ ಸರ್ ಇಲ್ಲಿ ನೋಡಿ, ಒಂದು ಯಾವುದೇ ಒಂದಕ್ಕ ಪರ ವಿರೋಧ ಎರಡು ಇರುತ್ತೆ, ಅದು ಪ್ರಶ್ನೆ ಇಲ್ಲ. ನಮಗೂ ಒಳ್ಳೇದಾಗುತ್ತೆ ಇಲ್ಲ, ಕರ್ನಾಟಕ ಜನರಿಗೆ ಒಳ್ಳೇದಾಗುತ್ತೆ, ಅದ್ರಲಿಂತ ಏನ್ ಕೆಟ್ಟ ಪರಿಣಾಮ ಬೀರುತ್ತೆ ಅದು ಇಂಪಾರ್ಟೆಂಟ್. ಅವ್ರ ಪರವಾಗಿ ಮಾತಾಡೋರ್ನ ಬಹಳ ಜನ ಇದಾರ. ಆ ತರ ಅಲ್ಲ ಅದು. ನಾವು ರಿಸಲ್ಟ್ ನ ಇಲ್ಲಿ ಬಹುಮತ ಸಾಬೀತುಪಡಿಸೋದಿಲ್ಲ ಇದರಲ್ಲಿ ಪರ ವಿರೋಧದಾಗ. ಎಸ್, ಥ್ಯಾಂಕ್ ಯು. ಉದಯ ಶಂಕರ್ ಹೋದಾಗಲೇ ಈ ಸಾಹಿತ್ಯ ಸತ್ತೋಯ್ತು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇಲ್ಲ, ಜಯಂತ್ ಕಾಯ್ಕಿನಿಯವರು ಬರಿತಾ ಇದ್ದಾರೆ, ಒಳ್ಳೊಳ್ಳೆ ಅದ್ಭುತವಾದಂಥ ಸಾಹಿತ್ಯವಾಗಿರತಕ್ಕಂಥದ್ದು. ಆದರೆ ಇವು ಐಟಮ್ ಸಾಂಗ್ಗಳೇ ಈ ರೀತಿಯಾದಂಥ ಹೊಣೆಗಾರಿಕೆ ಇಲ್ಲದಂಥ ಕೆಲಸ ಮಾಡ್ತಾ ಇರೋದು. ಮಹಿಳೆಯರು ಅಂತಂದರೆ ಆ ಸೊಂಟ ತೋರಿಸೋದು ನೋಡಿ, ನೀವು ಯಾವುದೇ ಐಟಮ್ ಸಾಂಗಲ್ಲಿ ಮುಖ ತೋರಿಸಲ್ಲ, ಮೊದಲು ಸೊಂಟ ಮಕ್ಕಳೇ ತೋರಿಸೋದು. ಅಶೋಕ್ ಅಂತೇಳಿ. ಅಶೋಕ್ ಅವರೇ ನಮಸ್ಕಾರ. ಹಲೋ. ಎಸ್, ಅದೇ ಸರ್ ಅವ್ರು ಹೇಳ್ತಾ ಇದ್ದಾರೆ, ಅಂದರೆ ಮಹಿಳೆಯರನ್ನು ಏನು ಮಾಡ್ತಾರೆ, ಭೋಗದ ವಸ್ತು ರೀತಿಯಲ್ಲಿ ತೋರಿಸ್ತಾ ಹೋಗೋದು, ಉದ್ದೀಪನ ಮಾಡೋದು. ಅವಾಗ ನಮಗೇನಾಗುತ್ತೆ, ನಮ್ಮ ಮನೆ ಪಕ್ಕದಲ್ಲಿರೋರು ಸಹಿತ ನಮ್ಗೆ ಹಂಗೆ ಕಾಣಕ್ಕೆ ಶುರು ಮಾಡ್ಬಿಡ್ತಾರೆ ಈ ವಿಕೃತ ಮನಸ್ಸಿನವರಿಗೆ. ಆಮೇಲೆ ಕಾಲೇಜಲ್ಲಿ ಇರೋರೆಲ್ಲ ಹಾಗೆ ಮಾಡಕ್ಕೆ ಕಲಿಸ್ತಾರೆ. ಆದ್ದರಿಂದ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಚಿಕ್ಕ ಅಪ್ರಾಪ್ತ ಹುಡುಗಿಯರ ಮೇಲೆ ಯಾಕೆ ರೇಪ್ಸ್ಗಳಾಗ್ತಾ ಇದ್ದಾವೆ? ಇದೆಲ್ಲ ಪ್ರೇರಣೆನಾ? ಎಲ್ಲ ಒಂದು ಪ್ರೇರಣೆ ಇಲ್ಲ, ಏನೂ ಆಗೋದಿಲ್ಲ ಆಯ್ತಾ. ಅದರಿಂದ ಇದೂ ಸಹಿತ ಒಂದು ಕಾರಣ ಆಗುತ್ತೆ, ಇಂಥ ಹಲವಾರು ಸೆಕ್ಸ್ ಓರಿಯೆಂಟೆಡ್ ಹಾಡುಗಳು. ಅದಕ್ಕೆ ಇವುಗಳನ್ನು ಬೇಡ. ಯಾಕಂದರೆ ನಮ್ಮದು ನಾಗರಿಕ ಸಮಾಜ, ನಮ್ಮದನ್ನು ಹಾಲಿವುಡ್ ಲೆವೆಲಲ್ಲಿ ನಾವು ಚಿತ್ರೀಕರಣ ಮಾಡ್ಕೊಳ್ಳೋದು ಅಥವಾ ಊಹೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ನಮ್ಮದೇ ಆದಂಥ ಸಂಸ್ಕೃತಿ ಇದೆ, ನಮ್ಮದೇ ಆದಂಥ ಪದ್ಧತಿ ಇದೆ, ನಮ್ಮದೇ ಆದಂಥ ಮಹಿಳೆಯರಿಗೆ ಕೊಡ್ತಕ್ಕಂಥ ಅದ್ಭುತವಾದಂಥ ಗೌರವ ಕೊಡ್ತಕ್ಕಂಥ ನಾಡು ನಮ್ಮದು. ಅಂಥದ್ರಲ್ಲಿ ನೀವು ಅವ್ರು ಹಂಗೆ ಮಾಡಿದ್ರಲ್ಲ, ಹಿಂದಿಯಲ್ಲಿ ಚೋಲಿಕೆ ಪೀಚೆ ಮಾಡಿದ್ರಲ್ಲ, ಈ ರೀತಿಯಾದ ಸಮರ್ಥನೆಗಳು ಬೇಕಾಗಿಲ್ಲ ನಮಗೆ. ನಮಗೆ ಬೇಕಾಗಿರೋದು ನಮ್ಮ ನಾಡಿನ ನಮ್ಮ ಸಂಸ್ಕೃತಿ ಏನಿದೆ, ಮಹಿಳೆಯರನ್ನು ಗೌರವದಿಂದ ನೋಡ್ತಕ್ಕಂಥದ್ದು. ಅವ್ರನ್ನ ಬರೀ ದೇಹವಾಗಿ ನೋಡೋದು ಬೇಡ ಸ್ವಾಮಿ, ಮನಸ್ಸನ್ನು, ಅವರು ಒಬ್ಬರು ಮನುಷ್ಯರು, ಅವ್ರಿಗೂ ಮನಸ್ಸಿದೆ, ಅವ್ರಿಗೆ ಭಾವ ಇದೆ ಅಂತ ನೋಡಬೇಕೇ ಹೊರತಾಗಿ ಅವರು ಬರೀ ಕಾಮದ ಗೊಂಬೆ ಅಂತ ನೋಡುವ ಅಗತ್ಯ ಯಾರಿಗೂ ಇಲ್ಲ. ಆದ್ದರಿಂದ ಒಂದು ಸಿನಿಮಾ ಮಾಡ್ತಕ್ಕಂಥವ್ರಿಗೆ ಹೊಣೆಗಾರಿಕೆ ಇದೆ, ಆ ಹೊಣೆಗಾರಿಕೆನ ಮೀರಬಾರ್ದು. ಆಮೇಲೆ ಪ್ರೇಮ್ಗೆ ಇತ್ತೀಚೆಗೆ ಅವರು ಹಿಂದಿನ ಎಲ್ಲ ಸಿನಿಮಾಗಳೆಲ್ಲ ನೋಡಿದರೆ ಒಂದು ಐಟಮ್ ಸಾಂಗ್ ಇರುತ್ತೆ, ಆ ಐಟಮ್ ಸಾಂಗಲ್ಲಿ ಯಾವತ್ತೂ ಮಹಿಳೆಯರ ಅರಬತ್ಲೆ ಕುಡಿಸ್ತಾರೆ. ಸರ್, ಇಂಥ ಸಾಂಗ್ಗಳು ಯುವಕರ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್, ಎಷ್ಟು ಪರಿಣಾಮ ಬೀರುತ್ತೆ ಇದು? ನಾನು ಹೇಳ್ತಾರೆ, ಬರೀ ಸಿನಿಮಾ ಟೈಮಲ್ಲ, ಸಿನಿಮಾ ಬರ್ತಾರೆ, ನೋಡ್ತಾರೆ, ಮುಗಿದೋಯ್ತು 2 ಗಂಟೆ, ಅದರ ನಂತರವೂ ಅದರ ಪರಿಣಾಮಗಳು ಇರ್ತವೆ. ಯಾಕಂದರೆ ಹಾಡಿದೆಯಲ್ವಾ, ಪ್ರತಿನಿತ್ಯ ನಮ್ಮ FM ಅಲ್ಲಿ ನಮ್ಮ ಕಿವಿಗೆ ಬೀಳುತ್ತೆ. ಪ್ರತಿನಿತ್ಯ ಎಲ್ಲೇ ಯಾವುದೇ ಫಂಕ್ಷನ್ ಆದರೂ, ದೇವತಾ ಕಾರ್ಯಕ್ರಮಗಳಾದರೂ ಅಥವಾ ಯಾವುದೇ ರೀತಿಯಾದಂಥ ಒಂದು ಮದುವೆ ಆದ್ರೂ ಆ ಹಾಡುಗಳನ್ನು ಹಾಕ್ತಾನೆ ಇರ್ತಾರೆ, ಕುಣಿತಾನೆ ಇರ್ತಾರೆ. ಅದರಿಂದಾಗಿ ಜನರಿಗೆ ತಲೆ ಒಳಗಡೆಗೆ ತುಂಬುತ್ತಾ ಹೋಗ್ತಾರೆ ಆಯಿತಾ. ಸೊ ಆದ್ದರಿಂದ ಜನರಿಗೆ ಏನಾಗುತ್ತೆ, ಒಬ್ಬರೇ ಇದ್ದಾಗ ಕಿವಿಗೆ ಹಾಕ್ಬಿಟ್ಟು ಕೇಳ್ತಾರೆ. ಕೇಳಿದಾಗೆಲ್ಲ ಸಹಿತ ಮಹಿಳೆಯರ ಮೇಲೆ ಗೌರವ ಬರ್ತಕ್ಕಂಥ ಮಾತುಗಳು ಹೋಗಿ ಅವ್ರ ಮೇಲೆ ಒಂದು ರೀತಿಯಾದಂಥ ಅವರೊಂದು ಭೋಗದ ವಸ್ತು ಅನ್ನೋ ರೀತಿಯ ಒಂದು ವಿಕೃತ ಮನೋಭಾವ ಬರ್ಕೂಡ್ದು ಅಂತಂದರೆ, ಮೊದಲು ಈ ಕಲಾತ್ಮಕ ಮಾಧ್ಯಮಗಳೇನಿದಾವಲ್ಲ, ಇವು ಸೃಜನಾತ್ಮಕ ಮಾಧ್ಯಮಗಳಿವು. ಈ ಸೃಜನಶೀಲತೆಯನ್ನು ದಾಟಿ, ಆ ಒಂದು ಬೇಲಿಯನ್ನು ದಾಟಿ ನಾವು ಅದನ್ನು ಸೆಕ್ಸ್ ಓರಿಯೆಂಟೆಡ್ ಮಾಡೋಕ್ಕೆ ಹೋದರೆ ಅದು ಏನಾಗುತ್ತೆ, ನಿಮ್ಮ ಸಿನಿಮಾ ಗೆಲ್ಲಬಹುದು ಅಥವಾ ಸೋಲ್ಬಹುದು, ಆದರೆ ನಾಗರಿಕ ಸಮಾಜ ಸೋಲುತ್ತಲ್ರಿ, ಮಹಿಳೆಯರು ಗೌರವ ಕಳ್ಕೊಳ್ತಾರಲ್ರಿ.
ಆ ಮಹಿಳೆಯನ್ನು ನನ್ನ ತಂಗಿ ಆಗಿರ್ಬೋದಲ್ವಾ, ನನ್ನ ಮಗಳು ಆಗಿರ್ಬೋದಲ್ಲ, ಇನ್ನೇನೋ ಆಗಿರ್ಬೋದಲ್ವಾ. ಸೊ ಆದ್ದರಿಂದ ಯಾವತ್ತೂ ಸಹಿತ ಗೌರವಾನ್ವಿತವಾದಂಥ ಕೆಲಸ ಮಾಡಿ. ಅದಕ್ಕೆ ನಮ್ಮ ಪ್ರೇಮ್ ಇದು ಮೊದಲನೇ ಸರ್ತಿ ಅಲ್ಲ, ಅವ್ರ ಮೇಲೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಈ ಹಿಂದೆಯೂ ಸಹಿತ ಗರ್ತಿ ಹೆಂಗೆ ಸೆರಗಾಕೊಂಡು ಲಾರಿಗಳಿಗೆ ಕೂತ್ಕೊಂಡಿದ್ರೆ ಯಾರು ನಿನ್ನ ನೋಡ್ತಾರೆ ನಿಂಗಮ್ಮ ಅನ್ನುವಂಥ ಹಾಡು. ಅಂದರೆ ಎಲ್ಲರೂ ಎಕ್ಸ್ಪೋಸ್ ಮಾಡ್ಕೊಂಡೇ ಓಡಾಡಬೇಕಾ? ಅಂದರೆ ಗರ್ತಿಯಾಗಿ ಸೀರೆ ಉಟ್ಕೊಂಡವ್ರು ಮಾತ್ರ ಬೇರೆ, ಇವ್ರು ಬೇರೆ ಅಂತನಾ? ಅಂದರೆ ಮಹಿಳೆಯರನ್ನು ಈ ರೀತಿಯಾಗಿ ತುಚ್ಛವಾಗಿ ನೋಡುವ ಕೆಲಸವನ್ನು ಯಾಕೆ ಮಾಡ್ತೀರಿ ನೀವು ಸಿನಿಮಾಗಳ ಮೂಲಕ? ಯಾಕಂದರೆ ಸಿನಿಮಾ ಅನ್ನೋದು ನೇರವಾಗಿ ನಮ್ಮ ಜನರ ತಲೆ ಒಳಗಡೆ ಹೋಗುತ್ತೆ, ಆಯಿತಾ? ಹೊಡಿಮಗ ಅಂದ ತಕ್ಷಣ ಎಷ್ಟೋ ಜನ ಸಿನಿಮಾ ಥಿಯೇಟ್ರಲ್ಲೇ ಹೊಡೆದಾಡಿದರು ಬರೀ ಆ ಲಿರಿಕ್ಸ್ ಬಂದಿದ್ದಕ್ಕೆ, ಆಯ್ತಲ್ವಾ? ಸಿನಿಮಾ ಅಷ್ಟು ಪ್ರಭಾವಶಾಲಿ, ಅದನ್ನು ನೀವು ಗಮನಕ್ಕೆ ಇಟ್ಕೋಬೇಕು. ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ ಇತ್ತು ಏನೋ, ಅವಾಗೂ ಸ್ವಲ್ಪ ಸಿಕ್ಕಾಪಟ್ಟೆ ಕ್ಯಾಬ್ರೆ ಡ್ಯಾನ್ಸ್ಗಳು ಇತ್ತು, ಆದರೆ ಅವು ಸಹಿತ ಎಂಥ ಅದ್ಭುತವಾದ ಲಿರಿಕ್ಸ್ ಇತ್ತು. ನಾನು ಬಳ್ಳಿಯ ಮಿಂಚು, ಸನಿಹ ಬಂದಾಗ ಅರಿಯುವ ನನ್ನ ಸಂಚು, ನೋಡಿ ಎಷ್ಟು ಅದ್ಭುತವಾದಂಥ ಲಿರಿಕ್ಸನ್ನು ಬರೀತಾ ಇದ್ರು. ಅವಾಗೂ ಸಿಲ್ಕ್ ಸ್ಮಿತಾ, ಜ್ಯೋತಿಲಕ್ಷ್ಮಿ, ಹೆಲೆನ್ನು ಇವರೆಲ್ಲರೂ ಇದ್ರು. ಆದರೆ ಇಷ್ಟು ಅಶ್ಲೀಲವಾದಂಥ ಗೆಲ್ಲಬೇಕು, ಸಿನಿಮಾ ಗೆಲ್ಲೋದಕ್ಕೆ ಅಂತೇಳಿ ಈ ರೀತಿ ಕೀಳು ಮಟ್ಟಕ್ಕೆ ಹೋಗೋದು ಯಾಕೋ ಸರಿ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಈ ಹಾಡಿನ ವಿವಾದ ಇದೆಯಲ್ಲ, ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆಗತ್ತೆ ಈ ರೀತಿಯ ಪರ ವಿರೋಧ ಚರ್ಚೆ, ಮತ್ತು ಆ ಸಿನಿಮಾದ ಮೇಲೆ ಈ ರೀತಿ ಆರೋಪ ಬಂದಾಗ ಅದನ್ನು ಧೈರ್ಯವಾಗಿ ನಿಲ್ಲಬೇಕಾಗತ್ತೆ. ಬಟ್ ಪ್ರೇಮ್ ಅಂತ ಬಂದಾಗ ಹಿಂದೆಯೂ ಕೂಡ ಒಳ್ಳೊಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಾಂಗ್ಗಳನ್ನು ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ವಿಶ್ ಮಾಡೋಣ ಈ ಸಿನಿಮಾ ಗೆಲ್ಲಲಿ. ಆದರೆ ಈ ರೀತಿಯ ವಿಕೃತ ಸಾಹಿತ್ಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡೋದು, ಅಥವಾ ಅಸಭ್ಯವಾಗಿ ತೋರಿಸೋದು, ಅಥವಾ ಅಸಭ್ಯವಾಗಿ ಅವರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಪದ ಬಳಕೆ ಮಾಡೋದು, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಸಿನಿಮಾ ಗೆಲ್ಲೋದಕ್ಕೆ ಈ ರೀತಿಯ ಬೇರೆ ಬೇರೆ ಹಾದಿಯನ್ನು ಹಿಡಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.